ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಏನದು ಇವತ್ತೇನು ಫಂಕ್ಷನ್ ಅವ್ರದ್ದು? ಹಲೋ, ಇವತ್ತು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವ್ರದ್ದು ಏನು ಫಂಕ್ಷನು? ಜಯಂತಿ. ಜಯಂತಿ. ಅಂದ್ರೆ ಅದೇ ಅವರು ಹುಟ್ಟಿರೋ ಹಬ್ಬ. ಆದ್ದರಿಂದ ನಾವು ಅವ್ರದ್ದು ಭಗವದ್ಗೀತೆ ಪಾರಾಯಣ ಅಲ್ಲ, ಭಗವದ್ಗೀತೆ ಉಪನ್ಯಾಸಗಳನ್ನೇ ನಾವು ಮಾಡ್ತಾ ಇದ್ದೀವಿ. ಪಾರಾಯಣ ಶ್ರೇಷ್ಠ. ಪಾರಾಯಣಕ್ಕಿಂತ ಭಗವದ್ಗೀತೆ ಏನು ಹೇಳುತ್ತೆ? ಭಗವದ್ಗೀತೆ ಏನು ಹೇಳುತ್ತೆ ಅನ್ನೋದನ್ನು ಕೇಳೋದು, ಓದೋದು ಇನ್ನೂ ಶ್ರೇಷ್ಠ. ಮೂರನೇದು, ಅದನ್ನು ಕಿಂಚಿತ್ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಇನ್ನೂ ಶ್ರೇಷ್ಠ. ಅದನ್ನು ಹಾಗೇ ಮಾಡ್ತಾ ಬಂದರೆ ತತ್ವದಲ್ಲಿ ನಿಂತು ಬಿಡೋದು ಅಷ್ಟೇ ಫೈನಲ್. ಅದಕ್ಕೋಸ್ಕರನೇ ವೇದಗಳು, ಶ್ರುತಿ, ಸ್ಮೃತಿ, ಪುರಾಣ ಎಲ್ಲ ಬಂದಿರೋದು ಅಂತ. ನಾವು ಭಗವದ್ಗೀತೆ 13ನೇ ಅಧ್ಯಾಯ. ಇಲ್ಲಿ ಅವರ ಆರಾಧನೆ ಆಗಲಿ ಅಥವಾ ಅವರ ಒಂದು ಜಯಂತಿ ಆಗಲಿ ನಾವು ಮಾಡಬೇಕಾದ್ರೆ ಜನರಲ್ಲಾಗಿ ನಾವು ಏನು ಮಾಡ್ತೀವಿ, ಯಾರದೇ ಆಗಲಿ, ಈಗ ಬ್ರಹ್ಮಚೈತನ್ಯರದ್ದು ಬರುತ್ತೆ, ಯಾರದೇ ಬರಲಿ, ನಮ್ಮ ಮಾತಾಜಿ ಅವ್ರದ್ದು ಬರುತ್ತೆ, ನಾವು ಏನು ಮಾಡ್ತೀವಿ ಅಂದರೆ ಮಣಗಟ್ಟಲೆ ಹೂವು ತಂದು ಹಾಕ್ಬಿಡ್ತೀವಿ, ಎಲ್ರಿಗೂ ಊಟ ಹಾಕ್ಬಿಡ್ತೀವಿ. ಇವು ಮಾಡಬೇಕು. ಬಟ್ ಇಷ್ಟೇ ಅಲ್ಲ, ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ರೆ ಏನು ಉಪಯೋಗ ಆಯಿತು? ತಿಂದದ್ದು, ಬಂದದ್ದು, ಹೋಗಿದ್ದು, ಹೂವು ಹಾಕಿದ್ದು, ದೇವ್ರ ಹೂವು ಕೇಳ್ತಾನ? ಮತ್ತು ಏನು ಮಾಡಬೇಕು ಅಂತ ಹೇಳ್ತೀರಾ ಸರ್? ಅವರು ಏನು ಹೇಳ್ಕೊಂಡ ದಾರಿಯಲ್ಲಿ ನಡೆದಿದ್ದಾರೋ ಅದನ್ನು ಚಿಂತನೆ ಮಾಡ್ತಾ ನಾವು ಜೀವನದಲ್ಲಿ ಕಿಂಚಿತ್ ಅಳವಡಿಸ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಉಪಯೋಗ. ಗುರುಗಳ ಸೇವೆ ಮಾಡೋದು 3 ಥರ ಇದೆ. ಒಂದು, ಹೊರಗಡೆಯಿಂದ ಅವ್ರಿಗೆ ಪಾದ ಪೂಜೆ ಮಾಡೋದು, ಅವ್ರ ಕಾಲಿಸ್ಕೋದು, ಬಟ್ಟೆ ಒಪ್ಕೊಡೋದು, ಅವ್ರ ಸೇವೆ ಮಾಡೋದು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಈ ಒಂದು ಸೇವೆ ಮಾಡಿದವರು ಕೆಲವರಿದ್ದಾರೆ. ಶಾಸ್ತ್ರ ವಿಚಾರ ಮಾಡ್ತಾ ಇದ್ದರು, ಇಲ್ಲ ಅಂತಲ್ಲ, ಅಷ್ಟಕ್ಕೆ ಉಳ್ಕೊಂಡ್ಬಿಟ್ರು ಅವರು. ಇನ್ನು ಕೆಲವರು ಕುಲಕರ್ಣಿ ಸ್ವಾಮಿಗಳಂಥವರು ಏಕಲವ್ಯ, ದೂರದಿಂದ ಇದ್ದುಕೊಂಡು ಅವ್ರನ್ನ ಯಾವಾಗಲೂ ಒಂದು ಸಾರಿ ಭೇಟಿಯಾಗಿ ಅವರು ಸಾಧನೆ ಮಾಡಿದಷ್ಟು ಯಾರೂ ಮಾಡಲಿಲ್ಲ. ಈಗ ಅವ್ರ ಸೇವೆ ಮಾಡಲಿಲ್ವಾ? ಮಾಡಿದ್ರು, ತುಂಬ ಕಡಿಮೆ. ಮತ್ತು ಮಾಡಿದ್ದೇನು? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಏನು ಹೇಳಿದ್ರು ಅದನ್ನು ದಿನನಿತ್ಯ ಪಾಲನೆ ಮಾಡ್ತಾ ಇದ್ರು. ಕುಲಕರ್ಣಿ ಸ್ವಾಮಿಗಳು ಭಗವತ್ಪಾದರು ಮಾಡಿದ್ದಿದೆ. ಆದ್ದರಿಂದ ಯಾವುದು ಶ್ರೇಷ್ಠ? ಅದು ಶ್ರೇಷ್ಠ. ಇದನ್ನು ಮಾಡಬಾರ್ದು ಅಂತಲ್ಲ, ಆದರೆ ಇದು ಗೌಣ. ಇಲ್ಲಿ ದೇವನಹಳ್ಳಿಯವರು ಮುಮುಕ್ಷು ಹಿತ ಬೋಧ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಚೆನ್ನಾಗಿದೆ. ಅವರು ಹೊಳೆನರಸೀಪುರ ಸ್ವಾಮಿಗಳಿಗೂ ತೋರಿಸಿದ್ರಂತೆ, ಚೆನ್ನಾಗಿದೆ ಅಂದ್ರಂತೆ. ಕುಲಕರ್ಣಿ ಸ್ವಾಮಿಗಳು ಇದಕ್ಕೆ ಇಂಟ್ರೊಡಕ್ಷನ್ ಕೂಡ ಬರೆದಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ತಗೊಂಬಂದಿದ್ದಾರೆ ಅವರು. ಗುರುಗಳಿಗೆ ಸೇವೆ ಮಾಡೋದು ಹೇಗೆ ಅಂತ.
ನಾನು ತೆಗಿತಾ ಇದ್ದೀನಿ ಅವ್ರದ್ದು. ಗುರುಸೇವೆ 4 ವಿಧ. ಆತ್ಮಜ್ಞಾನಕ್ಕೆ ಸಾಧನ. ಗುರುಗಳ ಹತ್ರ ಹೇಗೆ ಹೋಗಬೇಕು ನಾವು? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷತೀತೆ ಜ್ಞಾನಂ ಜ್ಞಾನೀನ ಸ್ವತ್ವದರ್ಶನ ತತ್ವದರ್ಶನ. ಗೀತಾ 4:34. ಜ್ಞಾನವೆನ್ನೋದು ಹೇಗಿರುತ್ತೆ ಅಂದರೆ ಮಂದಿರದ ಒಳಗಡೆ ಪ್ರವೇಶ ಮಾಡೋ ಹಾಗಿರುತ್ತೆ. ಸದ್ಗುರು ಸೇವೆಯನ್ನು ಆ ಮಂದಿರದ ಬಾಗಿಲಿನಂತೆ ನಾವು ಗುರುಗಳ ಹತ್ರ ಹೋಗಬೇಕಾದ್ರೆ ಹೆಂಗೆ ಹೋಗಬೇಕು, ಹಾಗೆ ಅವೆಲ್ಲ ಗೊತ್ತಿದ್ದು ನಮಗೆ. ಗುರುಗಳನ್ನ 4 ರೀತಿಯಲ್ಲಿ ನಾವು ಸೇವೆ ಮಾಡ್ಬೋದು. ವಿದಿತ ಗುರು ಶುಶ್ರೇಷುಗಳನ್ನ ಲೆಕ್ಕದರೊಳಗೆ ಸ್ಥಾನಂಗ ಭಾವವು, ಸದಮಳಾತ್ಮ, ಇದೆಲ್ಲ ಎಲ್ಲೋ ಬೇರೆ ಕಡೆ ತೊಗೊಂಡಿದ್ದಾರೆ ಅನಿಸುತ್ತೆ, ಏನೋ ರಾ ಅಂತಾರೆ, ಗೊತ್ತಿಲ್ಲ. ಇಲ್ಲಿ 4 ರೀತಿ ಇರುತ್ತೆ ಗುರುಗಳ ಸೇವೆ ಮಾಡೋದು. ಒಂದು ಸ್ಥಾನ ಸೇವೆ, ಅಂಗ ಸೇವೆ, ಭಾವ ಸೇವೆ, ಆತ್ಮಸೇವೆ. 4 ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಸ್ಥಾನ ಸೇವೆ. ಸ್ಥಾನ ಸೇವೆ ಅಂದರೆ ಏನು? ಅನುಷ್ಠಾನಕ್ಕೆ ಕೂತ್ಕೊಳ್ಳೋಕ್ಕೆ ಸ್ಥಳ. ಇವಾಗ ನಾವು ಅಡುಗೆ ಮನೆ ಊಟ ಮಾಡಬೇಕಾದ್ರೆ ಉಗ್ರಾಣ ಕೋಣೆ, ಮಲಗೋ ಕೋಣೆ ಹೀಗೆಲ್ಲ ಮಾಡ್ಕೊತೀವಲ್ಲ, ಹಾಗೆ ನಾವು ಧ್ಯಾನಕ್ಕೋ ಪೂಜೆಗೋ ಒಂದು ಕೋಣೆ ಮಾಡ್ಕೊಳ್ಳೋದು. ಅಲ್ಲಿ ಧೂಪ ದೀಪ ನೈವೇದ್ಯ ಸುಗಂಧ ಈ ಆಹಾರ ಪದಾರ್ಥಗಳು ಸಂಗ್ರಹಿಸೋದು, ಇಂಥವೆಲ್ಲ ಆಗುತ್ತೆ. ಇದು ಸ್ಥಾನ ಸೇವೆ ಅಂತ. ಗುರುಗಳಿರುವ ಆಶ್ರಮದಲ್ಲಿ ತಾನು ಸ್ವತಃ ಕಸ ತೆಗೆಯೋದು, ಸಾರಿಸೋದು, ಬೇಕಾದ ಇತರ ಕೆಲಸಗಳು ಮಾಡೋದು, ಇವೆಲ್ಲ ಸ್ಥಾನ ಸೇವೆ. ಇದನ್ನು ಸಮರ್ಥ ರಾಮದಾಸರು ಹೇಳ್ತಾ ಇದ್ರಂತೆ. ಇದು ಶ್ರೀಧರ ಸ್ವಾಮಿಗಳು ಅದೇ ಮಾಡಿದ್ದು. ಅಲ್ಲಿ ಅವರು ಸಜ್ಜನಗಢಕ್ಕೆ ಹೋಗಿದ್ದೆ, ಅಲ್ಲಿರ್ತಾ ಇತ್ತು. ಅಲ್ಲಿ ಅವರ ಸಮಾಧಿ ಮಂದಿರ ಎಲ್ಲ ಗುಡಿಸೋದು, ಸಾರಿಸೋದು, ಮತ್ತು ಅವರು ಹೇಳಿದ್ದನ್ನು ಜಪ ಮಾಡೋದು ಎಲ್ಲ. ಅವರಿಲ್ಲ, ಇವಾಗ ದೇಹ ಬಿಟ್ಬಿಟ್ಟಿದ್ದಾರೆ ಅವರು. ಆದರೂ ಕೂಡ ನಾವು ಮನಸ್ಸಿನಲ್ಲ ಭಾವನೆಯಿಂದ ಅವರಿದ್ದಂಥ ಸಮಾಧಿ ಸೇವೆ ಅವುಗಳನ್ನೆಲ್ಲ ಮಾಡೋದು, ಇದು ಸ್ಥಾನ ಸೇವೆ ಅಂತ ಕರೀತಾರೆ. ಇವರು ನೋಡಿ, ಲಾರಿಗಟ್ಟಲೆ ಹೂವು ತಂದೇನು ಸುರಿಲಿಲ್ಲ, ಅಲ್ಲಿ ಏನು ಪೂಜೆ ಪುನಸ್ಕಾರಗಳೇನು ಮಾಡಲಿಲ್ಲ. ಅವು ಸೆಕೆಂಡ್ರಿ, ಗೌಣ. ಮಾಡಬಾರ್ದು ಅಂತಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಹೂವು ಇಟ್ಟರು ಸಾಕು, ಅಥವಾ ಹೂವು ಸಿಗಲಿಲ್ವಾ, ಎಲೆ ಸಿಗಲಿಲ್ವಾ, ಒಂದು ಉದ್ದರಣೆ ನೀರು ಅಂದ್ರೇನು? ಕಣ್ಣಲ್ಲಿ ಆ ಭಾವನೆ ಬಂದು ಕಣ್ಣಲ್ಲಿ ನೀರು ಬಂದರೆ ಬೇಕಾದಷ್ಟಾಯಿತು. ಇದನ್ನು ಶಬರಿ ಮಾಡ್ತಾಳೆ. ರಾಮ ಬಂದಾಗ ಕಾಲು ತೊಳಿತಾಳೆ, ಯಾತ್ರೆಯಿಂದ ತೊಳಿತಾಳೆ, ಕಣ್ಣೀರಿಂದ ತೊಳಿತಾಳೆ. ಅಷ್ಟು 70 ವರ್ಷಗಳ ಕಾಲ ರಾಮನಿಗೋಸ್ಕರ ಕಾದಿದ್ರು. ಪ್ರತಿದಿನ ರಾಮ ಬರ್ತಾನೆ, ಇವತ್ತು ರಾಮ ಬರ್ತಾನೆ ಅಂತ ನಾವು ಹಾಗೆ ಕಾಯ್ತಾ ಇದ್ದೀವ ಅಂತ ನಾವೇ ಪ್ರಶ್ನೆ ಹಾಕ್ಕೋಬೇಕು. ಇದು ಸ್ಥಾನ ಸೇವೆ. ಅಂಗಸೇವೆ ಅಂದರೆ ಏನು? ಗುರುಗಳಿಗೆ ಸ್ನಾನ ಮಾಡಿಸೋದು, ಅವ್ರ ಬಟ್ಟೆ ತೊಳೆದು ಮಡಿ ಮಡಿಸೋದು, ಅಗ್ನಿಗೆ ಬೇಕಾದ ಸಾಮಗ್ರಿಗಳನ್ನು ತಂದಿಡೋದು, ಅವರ ಪಾದಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಫಲಾಪಹಾರಗಳ ಭಿಕ್ಷೆ ತಯಾರು ಮಾಡಿಕೊಡೋದು, ಅವರಿಗೆ ಮಲಗಲು ಹಾಸಿಗೆ ಹಾಕ್ಕೊಡೋದು, ಪಾದ ಸೇವೆ ಮಾಡೋದು ಮೊದಲಾದವುಗಳು ಅಂಗಸೇವೆ. ಇದನ್ನು ಭಗವತ್ಪಾದರು ಕೊನೆಯ ಇದರಲ್ಲಿ ಅವ್ರಿಗೆ ಕೈ ಆಗದೆ ಇದ್ದಾಗ ಅವರ ಶಿಷ್ಯರುಗಳು ಎಲ್ಲ ಸನ್ಯಾಸಿಗಳೇ ಇವನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಬರೋದು ಎಲ್ಲ ಮಾಡ್ತಾಯಿದ್ರು. ಇದು ಮತ್ತು ಮೊದಲು ಮಾಡ್ತಾಯಿದ್ರು. ಆ ಥರ ಮೊದಲು ಮಾಡಬೇಕಾದ್ರೆ ಆ ಸೇವೆ ಬೇಕಾಗಿಲ್ಲ. ಅವ್ರಿಗೆ ಆಹಾರ ತಯಾರು ಮಾಡಿಕೊಡೋದು ಅಷ್ಟು ಮಾಡ್ತಾಯಿದ್ರು, ಅಷ್ಟೇ ಸಾಕಾಗ್ತಾಯಿತ್ತು ಕೊನೆಯ ಹಂತಗಳಲ್ಲಿ. ಮತ್ತು ನಮ್ಮ ಶಿವಮೊಗ್ಗದವರು ಒಬ್ಬರು ಸನ್ಯಾಸ ದೀಕ್ಷೆ ತಗೊಂಡ್ರು, ನಮ್ಮವರೇ. ಅವರು
ಅವ್ರ ಹೆಸರು ಇವಾಗ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ನಮಗೆ ನೆಂಟರು ಹಾಕಬೇಕು. ಅವರು ಸನ್ಯಾಸ ದೀಕ್ಷೆ ತಗೊಳ್ಳೋಕೆ ಮೊದಲು ನಮ್ಮ ಮನೆ ಕೂಡ ಬಂದಿದ್ದರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಚಿನ್ಮಯಾನಂದರ ಶಿಷ್ಯರಾದ, ಅವರ ಹೆಸರೇನು, ಚಿನ್ಮಯಾನಂದರ ಶಿಷ್ಯರ ಹೆಸರು ಏನೋ ಇದೆ, ನನಗೆ ನೆನಪು ಬರ್ತಾ ಇಲ್ಲ. ಇಲ್ಲಿ ಒಂದು ಸಾರಿ ಹೇಳಿದ್ದೇನೆ. ಅವರು ಕೊನೆಯ ಹಂತದಲ್ಲಿ ದೇಹ ಬಿಡುವಾಗ ಐ ಥಿಂಕ್ 6 ತಿಂಗಳು 1 ವರ್ಷನೋ ಅವ್ರು ಸೇವೆ ಮಾಡಿದ್ರಂತೆ ಇದ್ದುಕೊಂಡು. ಇದು ಆ ಸೇವೆ ಮಾಡೋದು. ಆ ಭಾಗ್ಯ ಸಿಗಬೇಕಾದ್ರೆ ಅಪರೂಪ, ಸಿಕ್ಕಿದ್ರೆ ನಾವು ಉಪಯೋಗಿಸ್ಕೋಬೇಕು ಆ ಭಾಗ್ಯ. ಅವ್ರ ಸೇವೆ ಮಾಡಿದ್ರು. ದಯಾನಂದ ಸರಸ್ವತಿ, ಹೌದು, ದಯಾನಂದ ಸರಸ್ವತಿಗಳು. ಅವರಿವಾಗಿಲ್ಲ, ದೇಹ ಬಿಟ್ಟಿದ್ದಾರೆ. ಅವ್ರ ಸೇವೆ ಮಾಡಿದ್ರಂತೆ. ಇದು ಅಂಗಸೇವೆ. ಏನು ಮಾಡ್ತಾ ಇದ್ರು, ನಾನು ರಾಮನಿಗೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಕೋಬೇಕು. ನೀವು ಗುರುಗಳಿಗೆ ಮಾಡಿ, ದೇವ್ರಿಗೆ ಮಾಡಿ, ತಂದೆಗೆ ಮಾಡಿ, ತಾಯಿಗೆ ಮಾಡಿ, ಮನೇಲಿ ಅತ್ತೆಗೆ ಮಾಡಿ, ಈ ಭಾವನೆ ಒಂದು ತೊಗೊಂಬಂದರೆ ಯಜಮಾನ್ರಿಗೆ ಮಾಡಿ, ಯಾರಿಗೆ ಬೇಕಾದರೂ ಮಾಡಿ. ಮಾಡುವಾಗ ಈ ಭಾವನೆ ಒಂದು ಸೇರ್ಸೋದು ಕಷ್ಟನ. ನಾವೇನು ಮಾಡ್ತೀವಿ, ಹಾಳಾದವನ ಗಂಡ, ಇವನಿಗೆ ಅಡುಗೆ ಮಾಡಾಕಬೇಕು, ಸೇಮ್ ಕೆಲಸ ಮಾಡೇ ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ನಮ್ಮ ಮನಸ್ಸು ಕೆಡುತ್ತೆ, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತೆ, ದುಃಖ ಬರುತ್ತೆ. ಬೇಕಾ ದುಃಖ? ಅದನ್ನೇ ಜಸ್ಟ್ ಒಂದು ಟ್ವಿಸ್ಟ್ ಈ ರೀತಿ ಮಾಡಿದ್ರೆ ಎಷ್ಟು ಬದಲಾವಣೆ ಆಗೋಯ್ತು. ಇದು ಅಂಗಸೇವೆ. ಒಂದಕ್ಕಿಂತ ಒಂದು ಶ್ರೇಷ್ಠ ಭಾವಸೇವೆ. ಭಾವಸೇವೆ ಎಂದರೇನು? ಗುರುಗಳ ಮನಸ್ಸಿನ ಇಂಗಿತವನ್ನು ಅರಿತು ಅದರಂತೆ ನಡೆಯುವುದು, ಅವರ ಮನಸ್ಸು ಪ್ರಸನ್ನವಾಗುವಂತೆ ಆಚರಿಸುವುದು. ಗುರುಗಳ ಮನಸ್ಸಿನಲ್ಲಿ ಏನಿರುತ್ತೆ? ಹಣ ಕೇಳ್ತಾರೆ ಅವರು, ಅವ್ರಿಗೆ ಹಣ ಬೇಡ, ಹೊಗಳೋದು ಬೇಡ. ಮತ್ತು ನಿಜವಾದ ಗುರುಗಳು ಬೇಕಾಗಿರೋದೆ. ನಾನು ಹೇಳ್ತಾ ಇರೋದು ನಿಜವಾದ ಗುರುಗಳು, ಮುಕ್ತರಾದವ್ರ ಗುರುಗಳು ಹೆಚ್ಚು ವಿಚಾರ ಹೇಳ್ತಾ ಇರೋದು, ಯಾರ್ಯಾರ್ದೋ ಅಲ್ಲ. ನಿಜವಾದ ಮುಕ್ತರಾದ ಗುರುಗಳಿಗೆ ಏನಿರುತ್ತೆ? ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಬುದ್ಧ, ಇಂಥವ್ರನ್ನೆಲ್ಲ ನೋಡ್ಕೊಳ್ಳಿ ನೀವು. ಏನಿತ್ತು? ವಿವೇಕಾನಂದರ ಸದ ಯಾವಾಗ ಬರ್ತಾರೋ, ಎಲ್ಲಿದ್ದಾರೆ, ನಾನು ಪರೀಕ್ಷೆ ಮಾಡಿ ಅವರು ಸಾಧನೆ ಮಾಡಿ ತತ್ವದಲ್ಲಿ ನಿಲ್ಲೋ ಅಂಥವ್ರು ಯಾವಾಗ ಬರ್ತಾರೆ ಅಂತ ಕಾತುರತೆ ಇತ್ತಂತೆ. ಅದಿರುತ್ತೆ ಅವ್ರಿಗೆ. ನಾವು ಮಾಡೋ ಸೇವೆಗಿಂತ ಈ ಭಾವ ಸೇವೆ ಇದೆಯಲ್ಲ, ಅದು. ಮತ್ತೇನು ಮಾಡಬೇಕಲ್ಲಿ? ಅವ್ರ ಮನಸ್ಸು ಪ್ರಸನ್ನವಾಗೋ ಹಾಗೆ ಪಾದ ತೊಳೆಯೋದು ಅವೆಲ್ಲ ಮಾಡಬೇಕು. ಆದರೆ ಅವ್ರಿಗೆ ಅದೆಲ್ಲ ಪ್ರಿಯ. ಮತ್ತೇನು ಅವ್ರಿಗೆ ಅಚಲ, ಅವ್ರು ಹೇಳೋ ವಿಚಾರಗಳಲ್ಲಿ ಅಚಲವಾದ ಶ್ರದ್ಧೆ ಇರಬೇಕು, ಭಕ್ತಿ ಇಟ್ಟಿರಬೇಕು, ಅನನ್ಯವಾಗಿ ವರ್ತಿಸೋದು. ತನ್ನ ಮನಸ್ಸಿನ ಕುಕಲ್ಪನೆಯಿಂದ, ದುಷ್ಟ ಜನರ ಸಂಘದಿಂದಲೂ, ಗುರುವಿನ ವಿಷಯದಲ್ಲಿ ಎಂಥ ಸಂದರ್ಭದಲ್ಲೂ ಯಾವ ಕುಕಲ್ಪನೆ ಎಂದರೆ ವಿಪರೀತ ಭಾವನೆ ತಾಳದಿರುವುದು. ಬ್ರಹ್ಮಚೈತನ್ಯರು ಹೇಳ್ತಾರೆ, ಮೊದಲು ನೀವು ಗುರುಗಳ ಹತ್ರ ಹೋದಾಗ ಚೆನ್ನಾಗಿ ಪರೀಕ್ಷೆ ಮಾಡಿ, ಒಪ್ಕೋಬೇಡಿ. ಯಾವ ಗುರುಗಳನ್ನ ಒಪ್ಕೋಬೇಡಿ, ಪರೀಕ್ಷೆ ಮಾಡಿ, ಚೆನ್ನಾಗಿ ಮಾಡಿ. ಬ್ರಹ್ಮಚೈತನ್ಯರು ಹೇಳೋದು, ರಾಮಕೃಷ್ಣ ಪರಮಹಂಸರು ಹೇಳೋದು. ಒಂದು ಸಾರಿ ಚೆನ್ನಾಗಿ ಪರೀಕ್ಷೆ ಆಮೇಲೆ ಅವರು ಏನು ಹೇಳಿದ್ರೆ ಅದನ್ನು ಕೇಳಿ, ನಾವು ಉದ್ಧಾರ ಆಗ್ಬಿಡ್ತೀವಿ. ಸಮರ್ಥ ರಾಮದಾಸರು ಹತ್ರ ಕಲ್ಯಾಣ ಅಂತ ಒಬ್ಬ ಶಿಷ್ಯ ಇದ್ದ. ಅದರ ಕತೆ ಹೇಳಿದ್ದೆ ಹಿಂದೆನ, ಮತ್ತಿವಾಗ ರಿಪೀಟ್ ಮಾಡೋದಿಲ್ಲ. ಅವ್ರು ಏನು ಹೇಳಿದ್ರೆ ಅದು ಮಾಡ್ತಾ ಇದ್ದ. ಒಂದು ಸಾರಿ ಶಾಲು ಬೆಟ್ಟದಿಂದ ಮೇಲೆ ಅದು ಗಾಳಿಗೆ ಕೊಚ್ಕೊಂಡು ಹೊರಟೋಯ್ತು. ಅಯ್ಯೋ, ನನ್ನ ಶಾಲು ಹೋಯ್ತು, ಯಾರಾದರೂ ತಗೊಂಬನ್ನಿಂದಾಗ ಶಿಷ್ಯ ಹಾಗೆ ಆರ್ಬಿಡ್ತಾನೆ. ನಾವು ಮಾಡ್ತೀವಿ ಆ ಕೆಲಸನ. ಅವ್ರಿಗೆ ಗೊತ್ತಿತ್ತು ಗುರುಗಳು ಬದುಕಿಸ್ತಾರೆ ಅಂತ, ಹಾಗೆ. ಬಟ್ ಯಾವ ಗುರುಗಳು ಹೀಗೆ ಮಾಡಿ ಅಂತನೋ ಕೇಳೋದಿಲ್ಲ. ಬಟ್ ಹಾಗಿದ್ದರು ಅನ್ನೋದಕ್ಕೆ ಬ್ರಹ್ಮಚೈತನ್ಯರು ನೋಡಿ, ಗುರುಗಳ ಹತ್ರ 9 ತಿಂಗಳಿದ್ರು, ಹೇಗೆ ನಡ್ಕೊಂಡ್ರು ನೋಡಿ. ಸ್ವಲ್ಪ ಎಷ್ಟು ಪರೀಕ್ಷೆ ಮಾಡಿದ್ರು. ಗುರುಗಳು ಶಿಷ್ಯನ ಪರೀಕ್ಷೆ ಮಾಡ್ತಾರೆ, ಶಿಷ್ಯ ಗುರುನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಒಂದಲ್ಲ ಒಂದು ಅರ್ಥದಲ್ಲಿ ಒಂದು ಸಾರಿ ಪಕ್ಕ ಆದಮೇಲೆ ಗುರು ಏನು ಹೇಳಿದ್ರೆ ಅದು ನಂಬಬೇಕು. ಯಥಾ ದೇವೇ ತಥಾ ಗುರೌ. ಯಾವ ರೀತಿ ದೇವರಲ್ಲಿ ಭಾವನೆ ಇಟ್ಟಿರ್ತೀವೋ ಅದೇ ರೀತಿ ಸದ್ಗುರುವಿನಲ್ಲಿ ಭಾವನೆ ಇಡಬೇಕು.
ಜಗತ್ತಿನಲ್ಲಿ ಗುರುವಿಗಿಂತ ಹೆಚ್ಚಿನವ್ರು ಯಾರೂ ಇಲ್ಲ. ಸರ್ವಸ್ವವು ಸದ್ಗುರುವೇ ಅನ್ನೋ ಭಾವನೆ ದೃಢವಾಗಿರಬೇಕು. ಇದಕ್ಕೆ ಭಾವಸೇವೆ ಅಂತಾರೆ. ಒಂದಕ್ಕಿಂತ ಒಂದು ಗ್ರೇಟ್. ಈಗ ನೆಕ್ಸ್ಟ್ 4ನೇದು ಆತ್ಮಸೇವೆ. ಅದೇನಂತಾರೆ, 4 ವಿಧವಾದ ಗುರುಸೇವೆಯನ್ನು ಮಾಡಿದವರಿಗೆ ಜ್ಞಾನಕ್ಕೆ ಅಡ್ಡಿಯಾಗಿರುವ ಸಕಲ ಪ್ರತಿಬಂಧಗಳು ತೊಲಗಿ ಚಿತ್ತಶುದ್ಧಿ ದ್ವಾರ ಶುದ್ಧವಾದ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ಇದಕ್ಕೆ ಪ್ರಮಾಣವು ಪಂಚದಶಿಯಲ್ಲಿದೆ ಅಂತ ಹೇಳ್ತಾರೆ. ಹಾಗೆ ಸದ್ಗುರುವಿನ ಪಾದವು ಎಂತಹುದೆಂದರೆ ಶಂಕರಾನಂದ ಏವ ಗುರುಹ ಎಂದರೆ ಪರಮಾನಂದ ಸ್ವರೂಪದ ಆತ್ಮಸ್ವರೂಪವೇ ಗುರು ಅಂತ ಅರ್ಥ. ಗುರು ಸಾಕ್ಷಾತ್ ಪರಬ್ರಹ್ಮ. ಈ ಮಾಯೆ ಎನ್ನುವುದು ಒಂದು ದೊಡ್ಡ ಮೊಸಳೆ ಇರುವಂತೆ. ಮೊಸಳೆ ನದಿಯಲ್ಲಿರುವುದನ್ನು ತನ್ನ ಹತ್ತಿರಕ್ಕೆ ಸೆಳೆದುಕೊಂಡು ಕೊಲ್ತಾ ಇರುತ್ತೆ. ಸಂಸಾರ ರೂಪಿ ಸಮುದ್ರದಲ್ಲಿ ಸಿಕ್ಕಿರುವ ಈ ಜೀವರನ್ನು ಅಜ್ಞಾನ ರೂಪ ಮೊಸಳೆಯು ತನ್ನ ವಶಕ್ಕೆ ಪಡಿಸ್ಕೊಂಡು ಕೊಲ್ತಾ ಇರುತ್ತೆ. ನಾವು ಅಜ್ಞಾನಕ್ಕೆ ಸಿಕ್ಕಾಕೊಂಡಿದ್ದೀವಿ. ಇದು ಅನೇಕ ಜನ್ಮಗಳ ಕಾರಣವಾಗಿರುತ್ತೆ. ಸದ್ಗುರುವೇನು ಅವನು ನಮ್ಗೆ ದಾರಿ ತೋರಿಸ್ತಾನಲ್ಲ, ನಾವು ಅದನ್ನು ದಾಟೋದಕ್ಕೆ ಸಾಧನೆ ಮಾಡ್ತಾ ಇರಬೇಕು. ಇದು ಒಂದಕ್ಕಿಂತ ಒಂದು ಹೆಚ್ಚು ಸಾಧನೆ. ನಿಜವಾಗಲೂ ಗುರುಗಳ ಆರಾಧನೆ ಆಗಲಿ ಅಥವಾ ಅವರ ಹುಟ್ಟ ದಿನ ಆಚರಣೆ ಮಾಡಿ, ದೇವರುಗಳದ್ದು ಮಾಡಿ, ಯಾರದೇ ಮಾಡಿ, ಈ 4 ನೆನ್ಪಿಟ್ಕೊಳ್ಳಿ. 4 ಇಂಪಾರ್ಟೆಂಟು. ಬಟ್ ನಾವು ಒಂದರಲ್ಲೇ ಇಳ್ಕೊಂಬಿಡ್ಬಾರ್ದು. ನಾವು ನೋಡಿದ್ದೀನಿ ಕೆಲವ್ರನ್ನ ಮೊದಲನೇದರಲ್ಲಿ ಉಳ್ಕೊತಾರೆ. ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಮಾಡೋದು, ಸೇವೆ ಮಾಡೋದು ಎಲ್ಲ ಮಾಡ್ತಾರೆ. ಮಿಕ್ಕಿರೋ 3 ಸ್ವಿಚ್ ಆಫ್. ಉಪಯೋಗ ಇಲ್ಲ. ಹೇಳಬೇಕು ಅಂತಂದರೆ ಒಂದಕ್ಕಿಂತ ಒಂದು ಹೆಚ್ಚಿನ ಸಾಧನೆ ಕೊನೆಯದಿದೆಯಲ್ವಾ, ತುಂಬ ಹೆಚ್ಚದು. ಅವ್ರು ಏನು ಹೇಳ್ತಾರೋ ಅದನ್ನು ಸಾಧನೆ ಥರ ತಗೊಂಡು ಮಾಡಬೇಕು. ಈಗ ಇವರು ಯಾರು ಹೊಳೆ ನರಸೀಪುರ ಸ್ವಾಮಿಗಳೇ ಬ್ರಹ್ಮಚೈತನ್ಯರ ಹತ್ರ ಹೋಗಿದ್ದರು. ಎಷ್ಟು ದಿನ ಇದ್ದರು? 10 ದಿವಸನೋ 15 ದಿವಸನೋ ಏನೋ ಇದ್ದರು. ಜಪ ಕೊಟ್ಟರು, ತಗೊಂಡ್ರು, ಬಂದರು, ಆಗೋಯ್ತು. ಮತ್ತೆ ತಿರ್ಗಿ ಅವ್ರನ್ನ ಭೇಟಿನೇ ಮಾಡಲಿಲ್ಲ. ಆದರೆ ಎಷ್ಟು ಜನ ಅವ್ರ ಹತ್ರ ಇತ್ಕೊಂಡು ಸೇವೆ ಮಾಡಿದವ್ರು ಮುಕ್ತರಾಗಿದ್ದಾರೆ? ಹಾಗಾದರೆ ಯಾವುದು ಇಂಪಾರ್ಟೆಂಟು? ಕುಲಕರ್ಣಿ ಸ್ವಾಮಿಗಳು ಭಗವತ್ಪಾದರು ಇದನ್ನೇ ಮಾಡಿದ್ದು. ಇನ್ನು ಕೆಲವರು ಸ್ವಾಮಿಗಳಿದ್ದಾಗ 12ನೇ ವರ್ಷಕ್ಕೆ ಬಂದು ಸೇರಿಕೊಂಡವರು. ಇದು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಅವರು ದೇಹ ಬಿಡೋವರೆಗೂ ಇದ್ದು ಈಗಲೂ ಇರ್ತಾರೆ. ಬಟ್ ಏನೇನೂ ಮುಂದಕ್ಕೆ ಬಂದಿಲ್ಲ. ಪಾಂಡಿತ್ಯ ಇರ್ಬೋದು, ಕಟ್ಕೊಂಡು ಏನಾಗಬೇಕು ನನಗೆ ಪಾಂಡಿತ್ಯ. ಹಾಗೆ ಅದಕ್ಕೋಸ್ಕರ ನಿಜವಾದ ಗುರುವಿಗೆ ನಾವು ಮಾಡಬೇಕಾಗಿರುವಂಥ ಸೇವೆ ಅಂತಂದರೆ 4. ಸಮುದ್ರವನ್ನು ಯಾವ ಕಷ್ಟವೇ ಇಲ್ಲದೆ ಸುಲಭವಾಗಿ ದಾಟ್ಬಿಡ್ತಾರೆ. ಪಾದ ಕಮಲವೆಂದು ಏತಕ್ಕೆ ಹೇಳಿದರೆಂದರೆ, ಭೃಂಗುಗಳು ಹೇಗೆ ಕಮಲದಲ್ಲಿರುವ ಮಧುವನ್ನು ತೆಗೆದುಕೊಂಡು ಸುಖಿಸುವವೋ ಹಾಗೆ ನಮ್ಮ ಗುರುಗಳು ಹೇಳಿದಂಥ ಸಾಧನೆ ಮಾಡಿ ಆ ತತ್ವದಲ್ಲಿ ನಿಂತು ಆ ಆನಂದವನ್ನು, ಬ್ರಹ್ಮಾನಂದ ಅನ್ನೋದನ್ನು ಸವಿಬೇಕು ನಾವು. ಅದೇ ನಿಜವಾದ ಗುರು ಸೇವೆ. ಗುರುಗಳ ಆರಾಧನೆ ಆಗಲಿ, ಜಯಂತಿ ಆಗಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಅದು ಮಾಡ್ತಾ ಇದ್ದೀವ ಚೆಕ್ ಮಾಡ್ಕೋಬೇಕು. ಬ್ರಹ್ಮಚೈತನ್ಯದ್ದು ಬರುತ್ತೆ, ಆಯ್ತು, ಫೋಟೋ ಇಡೋದು, ಪೂಜೆ ಮಾಡಿಬಿಡೋದು, ಹಣ್ಣು ಹಂಪಲು ಕೊಟ್ಬಿಡೋದು, ಊಟಕ್ಕೆ ಕರೆದು ಬಿಡೋದು, ಆಗೋಯ್ತು ನಮ್ಮ ಕತೆ. ಇನ್ನು ನೆಕ್ಸ್ಟ್ 1 ವರ್ಷದವರೆಗೂ ಮಾತಾಡೋಂಗಿಲ್ಲ. ಏನು ಬಂತದೋ? ನಾನು ಹೇಳ್ತೀನಿ, ಅದು ಮಾಡದೇ ಇದ್ದರೂ ಪರವಾಗಿಲ್ಲ. ಅವ್ರು ಹೇಳಿದ್ದನ್ನು ಪ್ರತಿದಿನ ಪಾಲನೆ ಮಾಡಿ, ಜಪ ಮಾಡಿ. ನಾವೇನು ಮಾಡ್ತೀವಿ ಅಂದರೆ ಮುಖ್ಯವಾಗಿರೋದನ್ನು ಕೈ ಬಿಡ್ತೀವಿ. ಈ ಗೌಣವಾಗಿರೋದನ್ನು ಇಟ್ಕೊಂಡು ಮಾಡಿದ್ದು ಎಷ್ಟು ವರ್ಷಗಳು ಮಾಡಿದ್ರೆ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಎಷ್ಟು ಜನ್ಮಗಳು ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ಚೆನ್ನಾಗಿ ಯೋಚನೆ ಮಾಡಬೇಕು. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಅಲ್ಲೇ ಉಳ್ಕೋಬಾರ್ದು, 1ನೇ ಕ್ಲಾಸ್ನಲ್ಲೇ ಉಳ್ಕೋಬಾರ್ದು. ಜ್ಞಾನ ಸಾಧನೆಗಳಲ್ಲಿ ಆಚಾರ್ಯೋಪಾಸನೆ ಬಹಳ ಶ್ರೇಷ್ಠವಾದ್ದು ಅಂತ 13ನೇ ಅಧ್ಯಾಯದಲ್ಲಿ ಹೇಳಿದೆಯಲ್ಲ. ಏನದು ಆಚಾರ್ಯ ಉಪಾಸನೆ ಅಂದರೆ? ಇದೆ 4ನೇದು ಇದೆಯಲ್ವಾ. ಅವ್ರು ಏನು ಸಾಧನೆ ಹೇಳ್ತಾರೋ ಅದು. ಸೊ ನನ್ನ ದೃಷ್ಟಿಯಲ್ಲಿ ನಾನು ಅಂದ್ಕೊಂಡಿದ್ದು ಇದು ಹೆಚ್ಚಿನ ಸಾಧನೆ. ನಾವು ಭಗವದ್ಗೀತೆ ಪ್ರತಿದಿನ ಅಧ್ಯಾಯ ಮಾಡ್ತಾ ಇದ್ದೀವಿ, ಅದನ್ನು ಮನನ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಎಷ್ಟಾದರೆ ಅಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೋಸ್ಕರ
ಪ್ರಯತ್ನ ಮಾಡ್ತಾ ಇರ್ತೀವಿ. ನಿಜವಾದ ಗುರುವಿಗೆ ಬೇಕಾಗಿರೋದು ಇದೆ. ಮುಂದಕ್ಕೆ ಹೋಗೋಣ. ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ನಾವು 26ನೇ ಶ್ಲೋಕದ್ದು ನೋಡ್ತಾ ಇದ್ವಿ. ಹೀಗೆ ಮಿಥ್ಯಾಜ್ಞಾನ ರೂಪವಾದ ಕಲಬೆರಕೆ ತಿಳುವಳಿಕೆ ಎಂಬ ಕ್ಷೇತ್ರಜ್ಞ ಸಂಯೋಗವು ಅನಾದಿ ಕಾಲದಿಂದ ಇರುತ್ತಿರುವುದು. ಇದೆ ಕ್ಷೇತ್ರಜ್ಞರ ಕಲಬೆರಕೆ. ನಿತ್ಯ ಅನಿತ್ಯ ವಸ್ತುಗಳ ಕಲಬೆರಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾವು ಹಗ್ಗದ ಕಲಬೆರಕೆ ಮಾಡ್ಕೊಂಡಿದ್ದೀವಿ. ಎರಡು ವಸ್ತುಗಳು ಇಲ್ಲ, ಅಲ್ಲಿ ಇರದೇ ಒಂದು ಹಗ್ಗ, ಹಾವಿಲ್ಲ. ಮತ್ತು ಪರಮಾತ್ಮನೇ ಇರೋದು, ಪ್ರಪಂಚ ಇಲ್ಲ. ಆದರೆ ನಮಗೆ ಪರಮಾತ್ಮ ಕಾಣೋದಿಲ್ಲ, ಪ್ರಪಂಚ ಕಾಣುತ್ತೆ. ಬ್ರಹ್ಮಜ್ಞಾನಿಗಳಿಗೆ ಹಗ್ಗ ಕಾಣುತ್ತೆ, ಹಾವು ಕಾಣೋದಿಲ್ಲ, ನಿಜವಾದವರಿಗೆ, ಕಂಡವರಿಗೆ. ಅದೇ ರೀತಿ ಅವರಿಗೆ ಆ ಪರಮಾತ್ಮ ಕಾಣ್ತಾನೆ, ಪ್ರಪಂಚಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಅದು ನಾಮರೂಪಗಳು ಅಷ್ಟೇ. ನಮಗೆ ಇದು ಮುಖ್ಯವಾಗಿಬಿಟ್ಟಿದೆ. ಇಷ್ಟು ವ್ಯತ್ಯಾಸ ಇದೆ ನೋಡಿ. ಅಜಗಜಾಂತರ ಅಂತಾರೆ ಇದೆ. ಇಲ್ಲಿ ನಮಗೆ ಇವುಗಳನ್ನ ಬಿಡಿಸ್ಕೊಂಡು ತತ್ವದಲ್ಲಿ ನಿಲ್ಲಬೇಕು. ಅದಕ್ಕೆ ಸ್ವಾಮಿಗಳು 3 ಪಾಯಿಂಟ್ ಹೇಳ್ತಾರೆ. ಒಂದು, ಅಕಸ್ಮಾತ್ ಈ ಬಂಧನ ಹೇಗಾಗಿದೆ ಅಂತ ಹೇಳಿದ್ರು. ನಮ್ಮ ಕೈಗಳು ಹೀಗೆ ಒಂದೊಂದು ಕಲಬೆರಕೆ ಆದಂಗೆ ಅಲ್ಲ. ಮತ್ತು ಹೇಗೆ ನನ್ನ ಕೈಗಳು ಈ ಪುಸ್ತಕ ಇಟ್ಕೊಂಡಿದೆಯಲ್ಲ, ಕೈಗೂ ಮತ್ತು ಇದಕ್ಕಿರುವಂಥ ಸಂಬಂಧ ಅಲ್ಲ. ಯಾಕೆ? ಪುಸ್ತಕ ಬೇರೆ, ನನ್ನ ಕೈ ಬೇರೆ. ಈ ಎರಡೂ ಹೀಗೆ ಇಟ್ಕೊಂಡಿದೆ, ಇದು ಅಲ್ಲ. ಮತ್ತು ಇನ್ನಂಗೆ ಅಂತ ಇದೆ ಸ್ವಾಮಿ ಸಂಬಂಧ ಅಂದರೆ, ಹಾವು ಹಗ್ಗ ಎರಡು ಇಲ್ಲ, ಇರೋದೇ ಹಗ್ಗ, ಹಾವಿಲ್ಲ. ನಾನು ಭ್ರಾಂತಿ ಮಾಡ್ಕೊಂಡಿದ್ದೀನಲ್ಲ, ಅವೆರಡಕ್ಕೆ ಕಲಬೆರಕೆ. ನಿಮ್ಗೆ ಹಗ್ಗ ಗೊತ್ತಾದ ಮೇಲೆ ಹಾವು ಇರುತ್ತೆ, ಅಲ್ಲಿ ಇರೋದಿಲ್ಲ. ಅದೇ ರೀತಿ ಪರಮಾತ್ಮ ಸತ್ಯ ಮತ್ತು ಪ್ರಪಂಚ ಇಲ್ಲ. ಅಕಸ್ಮಾತ್ ತೋರಿದ್ರೂ ಅದು ಏನು, ಮತ್ತು ಅದು ನಾಮರೂಪ ಕ್ರಿಯೆ ಅಷ್ಟೇ. ಅದನ್ನೇನಂತಾರೆ? ವಾಚಾರಂಭಣಂ ವಿಕಾರೋ ನಾಮಧೇಯಂ. ಬರೀ ಹೆಸರು ಮಾತ್ರ ಅದು. ಆಭರಣಗಳು ಕಾಣುತ್ತೆ, ಕಾಣ್ಕೊಳ್ಳಿ ಬಿಡಿ, ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳಿ. ಆದರೆ ಅದು ಚಿನ್ನ ಇಲ್ಲದೆ ತೋರಕ್ಕೆ ಬರೋದಿಲ್ಲ. ಚಿನ್ನ ಬಿಟ್ಟು ಬರೀ ಆಭರಣಗಳು ತೋರಲಿ ನೋಡೋಣ. ನಾನು ಹಂಗನ್ನಲ್ಲ, ನಾನು ಆಭರಣ ಅನ್ನಲ್ಲ, ನಾನು ಅದನ್ನು ಚಿನ್ನ ಇರೋದು ಅಂತ ಅಂತೀನಿ. ತಪ್ಪೇನು? ಆಭರಣ ಅಂತ ನೀವು ಹೇಳ್ತೀರಾ, ನಾನು ಹೇಳ್ತೀನಿ ಚಿನ್ನ ಇರೋದು ಅಂತ. ನಿಜವಾದ ಅರ್ಥ ಚಿನ್ನನೇ. ಆಭರಣ ಅಂತ ಹೇಳ್ತೀವಿ, ಕರಗಿಸಿದ್ರೆ ತೋರಿಸಿ, ಇರಲ್ಲ. ಅದೇ ರೀತಿ ನಾವು ಪ್ರಪಂಚ ಅಂತ ಕರಿತೀವಿ. ಅವ್ರು ಹೇಳ್ತಾರೆ ಪ್ರಪಂಚ ಇರಬೇಕಾದ್ರೆ ಪರಮಾತ್ಮನ ಇರವು, ಅದನ್ನೇ ಚಿಂತನೆ ಮಾಡ್ತಾ ಇದ್ದೀವಿ. ಸಾಲ ತಗೊಂಡ್ಬರ್ಬೇಕು. ಆ ಇರುವಿನಿಂದಲೇ ಈ ಪ್ರಪಂಚಕ್ಕೆ ಅಸ್ತಿತ್ವ. ಹಗ್ಗ ಇರೋದ್ರಿಂದಲೇ ಹಾವು ಭಯ ಪಟ್ಟಿರೋದು. ನಾನು ಹಗ್ಗ ತೆಗೆದುಬಿಡ್ತೀನಿ, ಅಲ್ಲೇ ಹಾವು ತೋರಿಸ್ಬೇಕು ನೀವು. ಚಿನ್ನ ತೆಗೆದುಬಿಡ್ತೀನಿ, ಒಡವೆ ತೋರಿಸ್ಬೇಕು ನೀವು. ಪರಮಾತ್ಮ ಇಲ್ಲ, ಪ್ರಪಂಚ ತೋರಿಸ್ಬೇಕು. ಈಗ ನಿದ್ದೆ ತೋರಿಸಿ, ಕನಸು ತೋರಿಸಿ, ಯಾಕಿಲ್ಲ? ಪರಮಾತ್ಮನ ಬಿಟ್ಟಿರೋದ್ರಿಂದ ಅಷ್ಟೇ. ಆದ್ದರಿಂದ ನಾನು ಹೇಳ್ತೀನಿ, ಪ್ರಪಂಚ ಇದೆ ಅಂದರೂ ಒಂದೇ, ಪರಮಾತ್ಮನೇ ಇದ್ದಾನೆ ಅಂದರೂ ಒಂದೇ. ಈಗ ಈ ಪ್ರಪಂಚದಲ್ಲಿರೋರನ್ನೆಲ್ಲ ಯಾವ ರೀತಿ ನೋಡಬೇಕು? ನಾನು ಪರಮಾತ್ಮನ ರೂಪದಿಂದ ನೋಡಬೇಕು. ಇಲ್ಲಿ 3 ಪ್ರಶ್ನೆಗಳು ಬರುತ್ತೆ. ಅಕಸ್ಮಾತ್ ಈ ಬಂಧನ, ಹಾವು ಹಗ್ಗಕ್ಕೆ ಆಗಿರೋಂಥ ಸಂಬಂಧ ಇದೆಯಲ್ವಾ, ಅದು ನಿಜವಾಗಿಯೂ ಆಗಿಬಿಟ್ಟಿದ್ದರೆ ಅದು ಗೊತ್ತಾಗುತ್ತೆ ನಮಗೆ. ಅಥವಾ ನಮ್ಮಿದಕ್ಕೆ ತಗೊಂಡ್ರೆ ಆತ್ಮ ಅನಾತ್ಮ ಎರಡು ನಿಜವಾಗ್ಲೂ ಕಲಬೆರಕೆ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ರಾಜ ಬಂದಿದ್ದೆ ನಮಗೆ ಬೇಡಿ ಹಾಕ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಈಗ ರಾಜನ ಕರಿಬೇಕು, ಏ ರಾಜ ಬಾಪ ಸ್ವಲ್ಪ ಬೇಡಿ ಹಾಕ್ಬಿಟ್ಟಿದ್ದಾರೆ, ನೀನು ತೆಗಿ ಅಂತ. ಬೈ ಚಾನ್ಸ್ ತೆಗಿತಾನೆ ಅಂತ ಇಟ್ಕೊಳ್ಳಿ. ನಿಜವಾಗ್ಲೂ 2 ವಸ್ತುಗಳಿದೆ, ಎರಡಕ್ಕೂ ಬೇಡಿ ಹಾಕ್ತಾರೆ. ಕಳ್ಳ ಇದ್ದಾನೆ, ಪೊಲೀಸ್ ಇದ್ದಾನೆ. ಇವನ ಕೈಗೆ ಬೇಡಿ ಹಾಕ್ಬಿಡ್ತಾನೆ. ಹಾಕಿದೆ ಅಂತ ಇಟ್ಕೊಳ್ಳಿ. ಇವಾಗ ಬೇಡಿ ಯಾರು ಬಿಚ್ಚಬೇಕು? ರಾಜ ಬಿಚ್ಚಬೇಕು, ಅಥವಾ ಯಾರು ಹಾಕಿದ್ದಾರೋ ಅವನು ಬಿಚ್ಚಬೇಕು. ಈಗ ಅವನು ಅಕಸ್ಮಾತ್ ಬಿಚ್ಚಿದ ಅಂತ ಇಟ್ಕೊಳ್ಳಿ, ತಿರ್ಗಾ ಹಾಕಲ್ಲ ಅಂತ ನಂಬಿಕೆ ಏನು? ಇದು ಒಂದು ರಾಮಾಯಣ. ಮೊದಲನೇ ರಾಮಾಯಣ ಯಾರು ಫಸ್ಟ್ ಹಂಗೆ ಬೇಡಿ ಹಾಕಿರಬೇಕು. ಮೊದಲನೇದು ಯಾರು ಹಾಕ್ತಾರೋ ಅವನು ಅಕಸ್ಮಾತ್ ಬಿಚ್ಚದ ಅಂತ ಇಟ್ಕೊಳ್ಳಿ, ತಿರ್ಗಾ ಹಾಕಲ್ಲ ಅಂತ ನನ್ನ ನಂಬಿಕೆ ಏನು?
ಇದು ಎರಡನೇದು. ತಿರ್ಗ ಬಂದು ಬೇಡಿ ಹಾಕಿದ್ರೆ ಏನು ಮಾಡ್ತೀರಾ? ಇನ್ನು ಮೂರನೇದು, ಬಂಧನವೆಂಬುದು ನಮ್ಮ ಸ್ವರೂಪಕ್ಕೆ ಸೇರಿದೆ ಅಂತಂದ್ಬಿಟ್ರೆ, ಈ ಬಂಧನ ಅನ್ನೋದು ನಮ್ಮ ಸ್ವರೂಪಕ್ಕೆ ಸೇರಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಆವಾಗ ಹೆಂಗೆ ಬಿಡಿಸ್ಕೊತೀರಾ? ಈ ಉದಾಹರಣೆಗೆ ಬೆಂಕಿಗೆ ಸುಡೋದು ಸ್ವಭಾವ, ಅದರ ಸ್ವರೂಪ. ಅದೇ ರೀತಿ ಈ ಹುಟ್ಟು ಸಾವು ಬಂಧನ ಅನ್ನೋದು ಆತ್ಮನಿಗೆ ಸ್ವರೂಪ ಆಗಿಬಿಟ್ರೆ ಹೇಗೆ ಬಿಡಿಸ್ಕೊತೀರಾ? ಬೆಂಕಿಯಿಂದ ಆ ಶಾಖವನ್ನು ಬೇರ್ಪಡಿಸಿ ನೋಡೋಣ. ಕಾಗೆಯಿಂದ ಕಪ್ಪು ಬಣ್ಣ ಬೇರ್ಪಡಿಸಿ ಬರಲ್ಲ. ಅದಕ್ಕೋಸ್ಕರನೇ ಆ ಒಂದು ಎರಡಕ್ಕೂ ಕಲಬೆರಕೆ ಅನ್ನೋದು ಈ ಮೂರು ಅಲ್ಲ. ಇಲ್ಲಿ ಏನು ಹೇಳಿದ್ರು ಎರಡು ವಸ್ತುಗಳಿದೆ. ಇಲ್ಲಿ ಆ ಎರಡು ವಸ್ತುಗಳನ್ನ ಇರೋದ್ರಿಂದ ಹಂಗೆ ಆಗ್ತಾ ಇದೆ. ಆದರೆ ನಾವು ಹೇಳೋ ಬಂಧನದಲ್ಲಿ ಎರಡು ವಸ್ತುಗಳು ಇಲ್ಲ. ಬ್ರಹ್ಮಸತ್ಯ, ಜಗತ್ತು ಮಿಥ್ಯ. ಚಿನ್ನನೂ ಇದೆ, ಆಭರಣನೂ ಇದೆ. ಇಲ್ಲ, ಚಿನ್ನವೇ ಇರೋದು. ಆ ಚಿನ್ನವೇ ಆಭರಣ ರೂಪದಲ್ಲಿ ತೋರ್ತಾ ಇದೆ. ಇರೋದು ಹಗ್ಗವೇ ಹಾವಿನ ರೂಪದಲ್ಲಿ ತೋರ್ತಾ ಇದೆ ಅಷ್ಟೇ. ಎರಡು ಇದೆಯಾ? ತೋರಿಸಿ ಎರಡು. ಬೈ ಚಾನ್ಸ್ ಎರಡಿದೆ ಅಂತ ಇಟ್ಕೊಳ್ಳಿ. ಆಭರಣ, ಚಿನ್ನ. ಅಲ್ಲೂ ಅಷ್ಟೇ ಎರಡಿಲ್ಲ. ನೀವು ಚಿನ್ನ ಕೊಡ್ತೀರಾ, ಆಭರಣ ಮಾಡಿಕೊಡಿ ಅಂತ ಕಳ್ತೀರ. ಅವನು ಆಭರಣ ಮಾಡಿಕೊಡ್ತಾನಪ್ಪ. ಕೊಟ್ಟ ಮೇಲೆ ನನಗೆ ಆಭರಣ ಕೊಟ್ರಿ, ನಾನು ಚಿನ್ನ ಕೊಡಿ ಅಂದರೆ ಏನು ಮಾಡಬೇಕು? ಕಪಾಳ ಕೊಡಿತಾನೆ. ಭಗವತ್ಪಾದರು ಹೇಳ್ತಾ ಇರ್ತಾರೆ, ಎರಡಿಲ್ಲ, ಒಂದೇ ಇರೋದಲ್ಲಿ. ಅದಕ್ಕೊಂದು ಆಕಾರ ಕೊಟ್ಟರು, ಒಂದು ಹೆಸರು ಕೊಟ್ಟರು, ಕೈಗೋ ಕಾಲ್ಗೋ ಹಾಕ್ಕೊಡೋದು ಹೇಳಿದ್ರು ಅಷ್ಟೇ. ಆದ್ದರಿಂದ ಇವರು ಹೇಳೋ ಬಂಧನಗಳು ಮೂರು ಹೊಂದೋದಿಲ್ಲ. ಅಲ್ಲಿ ಎರಡು ಇರಬೇಕು. ಎಲ್ಲಿ ಎರಡು ಇರಬೇಕೋ ದ್ವೈತ. ಮತ್ತು ಅದು ಎಲ್ಲಿರಬೇಕು? ದೃಶ್ಯ ಪ್ರಪಂಚದಲ್ಲಿರಬೇಕು. ಎಲ್ಲಿ ಎರಡಿದೆಯೋ ಒಂದು ಎರಡು, ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಮತ್ತು ಕಾರ್ಯಕಾರಣ ಭಾವ. ಎರಡರಲ್ಲಿ ಮೊದಲು ಯಾವುದು ಬಂತು? ಮೊದಲು ಚಿನ್ನ ಬಂತ, ಒಡವೆ ಬಂತ? ಚಿನ್ನ ಬಂತು, ಆಯಿತು, ಚಿನ್ನನೇ ಇತ್ತು ಅಂತ ಇಟ್ಕೊಳ್ಳಿ. ಅದರಿಂದ ಒಡವೆ ಬಂತು. ಹಿಂಗೆ ಹೇಳಬೇಕು. ಆವಾಗ ಎಲ್ಲ ವ್ಯವಹಾರ ಬರುತ್ತೆ. ಸೊ ಇವು ಹೇಳೋ ಮೂರು ಬಂಧನಗಳು ಏನು ಅಂದರೆ, ಅದಕ್ಕೆ ನಮ್ಮ ಆತ್ಮನಿಗೆ ಹೇಳೋದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನೀವು ತಿಳ್ಕೊಳ್ಳಿ ಬಿಡಿ, ತತ್ವದಲ್ಲಿ ನಿಲ್ಲಿ ಬಿಡಿ. ನಾವು ನಿಂತಿಲ್ಲ, ಆದರೂ ನಮ್ಮ ನಿಜವಾದ ಸ್ವರೂಪ ಅದೇ. ಬೆಂಕಿ ಯಾವಾಗಲೂ ಸುಡುತ್ತೆ, ಬೆಳಕು ಕೊಡುತ್ತೆ, ಶಾಖ ಇರುತ್ತೆ. ಅದರ ಸ್ವಭಾವ, ಅದನ್ನು ಬೇರ್ಪಡಿಸೋಕ್ಕೂ ಬರಲ್ಲ. ಹಾಗೆ ಯಾರೋ ನಮಗೆ ಬೇಡಿ ಹಾಕಿದ್ರೆ ಅವರೇ ಬಂದು ಬಿಚ್ಚಬೇಕು. ಈ ಬೇಡಿ ಹಾಕಿದ್ದಾರೆ ನಮ್ಗೆ ಯಾರಾದರೂ? ಹಾವು ಹಗ್ಗಕ್ಕೆ ಏನಾದರೂ ಒಂದು ಬೇಡಿ ಹಾಕಿಟ್ಟಿದ್ದಾರಾ? ಯಾರೋ ಬರಬೇಕು, ಆ ಬೇಡಿ ಬಿಚ್ಚಿದ ಮೇಲೆ ನನಗೆ ಹಾವಿನ ಭಯ ಹೋಗುತ್ತೆ? ಅಲ್ಲ, ತಪ್ಪಾಗಿ ರಾಂಗ್ ನಾಲೆಡ್ಜ್. ಫಿನಿಶ್, ಮುಗಿದೋಯ್ತು. ಹೋಗಲಿ, ಬೇಡಿ ಯಾರೋ ಹಾಕದ ಅಂತ ಇಟ್ಕೊಳ್ಳಿ, ತೆಗೆದ ಅಂತ ಇಟ್ಕೊಳ್ಳಿ, ಬೈ ಚಾನ್ಸ್. ತಿರ್ಗಾ ಹಾಕಲ್ಲ ಅಂತ ನಂಬಿಕೆ ಏನು? ತಿರ್ಗಾ ಬಂದವನು ಹಾಕಿದ್ರೆ ಏನು ಮಾಡಬೇಕು? ಬೇಡಿ ಏನು ಮಾಡೋಕ್ಕೆ ಬರಲ್ಲ. ತಿರ್ಗಾ ಬಂಧನ ಇದಲ್ಲ. ಅಥವಾ ನಮ್ಮ ಆತ್ಮನಲ್ಲೇ ಆ ಗುಣ ಇದೆ ಅಂತ ಇಟ್ಕೊಳ್ಳಿ, ಹುಟ್ಟೋದು ಸಾಯೋದು. ಅಪ್ರಾಣೆಗೂ ನಾವು ಬಿಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆ? ಅದು ಏನಂತಾರೆ ಅದಕ್ಕೆ? ಡಿಫೆಕ್ಟ್. ಏನು ಡಿಫೆಕ್ಟ್ ಅಂತೀವಿ ಅದಕ್ಕೆ? ವಸ್ತು ಡಿಫೆಕ್ಟ್. ವಸ್ತು ಡಿಫೆಕ್ಟ್ ಇದ್ದರೆ ಅದನ್ನು ಏನೂ ಮಾಡೋಕ್ಕೆ ಬರಲ್ಲ. ಹಾಗೆ ಅದು ಹುಟ್ಟಿದಾಗಲಿಂದನೇ ಅದರ ಡಿಫೆಕ್ಟ್ ಇದ್ದರೆ ಹೆಂಗೆ ರೆಕ್ಟಿಫೈ ಮಾಡ್ತೀರಾ? ಅಂದರೆ ಆತ್ಮನು ಅಶುದ್ಧನು, ಹೆಂಗೆ ಕ್ಲೀನ್ ಮಾಡ್ಕೊತೀರಾ? ಅವನಿರೋದೇ ಅಶುದ್ಧ, ಅವನು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆತ್ಮನಿಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಅವನು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಅಶರೀರ, ಅಪ್ರಾಣ, ಅಮನಸ್ಕ ಅನುಭವದಲ್ಲಿ ನೋಡ್ಕೊಂಡಿದ್ದೀವಿ. ನಾವು ಮುಕ್ತರಾಗದೇ ಇದ್ದರೂ ಈಗಲೂ ನೀವು ನಿದ್ದೆ ಅನುಭವ ನೋಡ್ಕೊಳ್ಳಿ, ಹಾಗೇ ಇರ್ತೀವಿ. ಮುಕ್ತರಾದ ಮೇಲೆ ನೋಡ್ಕೊಳ್ಳಿ, ಹಾಗೇ ಇರುತ್ತೆ. ಮತ್ತು ವ್ಯತ್ಯಾಸ ಏನು? ನಮ್ಮ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಹಾವಿಲ್ಲ, ನಾನು ಹಾವಂತ ಒಂದು ಭಾವನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟೇ. ಆದ್ದರಿಂದ ಈ ಮೂರು ಕೂಡ ಬಂಧನ ಅಂತ ಏನು ಹೇಳ್ತಾರೋ ಹೊಂದೋದಿಲ್ಲ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಮಾಡಬೇಕು, ತಿಳ್ಕೋಬೇಕು. ಇದನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಭಗವದ್ಗೀತೆನ ಇಷ್ಟು ಸುಲಭವಾಗಿ ಬಿಡಿಸಿ ತೋರಿಸ್ತಾ ಇದ್ದಾರೆ. ಹಾಗೆ
ಈಗ ಒಂದು ಮಡಕೆ ತೊಗೊಂಬಂದೆ, ಹೇಳಿದ್ದೆ ಹಿಂದೆ. ಮಡಕೆ ಸೃಷ್ಟಿ ಮಾಡ್ತಾನೆ ಒಬ್ಬ ಕುಂಬಾರ. ಮಡಕೆ ಬಂತು. ಆ ಮಡಕೆ ಒಳಗಡೆ ನಾನು ನೀರು ಹಾಕ್ತೀನಿ ಅಂತ ಇಟ್ಕೊಳ್ಳಿ. ನೀವು 100 ಮಡಕೆ ಇಟ್ಟು ನೀರು ಹಾಕಿ, ಅದರ ಮೇಲ್ಗಡೆ ಸೂರ್ಯನ ಪ್ರತಿಬಿಂಬ ಕಾಣುತ್ತೆ. 100 ಸೂರ್ಯರಿದ್ದಾರ? ಇಲ್ಲ. ಈಗ ಆ ಮಡಕೆ ಒಳಗಡೆ ನಾನು ಸಗಣಿ ಹಾಕ್ತೀನಿ, ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಈಗ ಆ ಸೂರ್ಯನಿಗೆ ಆ ಪ್ರತಿಬಿಂಬ ಇರುತ್ತಲ್ಲ, ಕೆಟ್ಟ ವಾಸನೆ ಏನಾದರೂ ಹತ್ಕೊಳ್ಳುತ್ತಾ? ಇಲ್ಲ. ಹೋಗಲಿ, ಅಲ್ಲಿ ನಾನು ಸುಗಂಧ ಹಾಕ್ತೀನಿ, ಸಾಂಬ್ರಾಣಿ ಹಾಕ್ತೀನಿ, ಒಳ್ಳೆ ವಾಸನೆ ಬರುತ್ತೆ. ಆ ಸೂರ್ಯನಿಗೇನಾದರೂ ಆ ಒಳ್ಳೆ ವಾಸನೆ ತಾಕುತ್ತಾ? ಆ ಸೂರ್ಯನಿಗೆ ಕೆಟ್ಟ ವಾಸನೆ ಇಲ್ಲ, ಆ ಇದೂ ಇಲ್ಲ, ಎಂಥದ್ದು ಇಲ್ಲ. ಹಾಗೆ ಆತ್ಮನಿಗೆ ಯಾವುದರ ಅಂಟು ಇಲ್ಲ. ಹಾಗೆ ತಗೋಬೇಕು. ಆದ್ದರಿಂದ ನಮ್ಮ ಸ್ವರೂಪಕ್ಕೆ ಸೇರಿದ್ದಾರೆ ಎಂದರೆ ಇಚ್ಛಾದ್ವೇಷಗಳು. ನಮ್ಮಲ್ಲಿ ಇಚ್ಛಾ, ದ್ವೇಷ, ಧರ್ಮ, ಅಧರ್ಮಗಳು, ಸುಖ ದುಃಖಗಳು ಆತ್ಮನ ಸ್ವಭಾವ ಅಂತ ಅಂದ್ಬಿಟ್ರೆ ಬಿಡಿಸ್ಕೊಳ್ಳೋಕೆ ಬರಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಇದನ್ನು ಅಂದರೆ, ಈಗ ತಾನೇ ನಾವು ನೋಡ್ತಾ ಇದ್ದೀವಿ ಪರಮಾರ್ಥ ಚಿಂತಾಮಣಿಯಲ್ಲಿ ಈ ನೈಯಾಯಿಕರು, ವೈಶೇಷಿಕರು ಏನು ಹೇಳ್ತಾರೆ ಅಂದರೆ, ನಮಗಿವಾಗ ಸುಖ ದುಃಖ ಆಗುತ್ತಲ್ಲ, ಅದು ಆತ್ಮನ ಧರ್ಮ ಅಂತ ಅಂದ್ಬಿಡ್ತಾರೆ. ಯಾಕೆ ಅಂತಂದರೆ ಅವ್ರ ಮನಸ್ಸಿನಿಂದ ಚಿಂತನೆ ಮಾಡಿ ಡಿಸೈಡ್ ಮಾಡೋದು ಆತ್ಮನ್ನ, ಅನುಭವದಿಂದ ಅಲ್ಲ. ಜಗ್ಲರ್ ಇಂಟಲೆಕ್ಚುಯಲ್ ಸರ್ಕಸ್ ಅಂತೀವಲ್ಲ, ಅದು ಮನಸ್ಸಿಗೆ ಇಂಪಾರ್ಟೆಂಟ್ ಕೊಟ್ಟು ಮಾಡಿರೋದ್ರಿಂದ ಅವ್ರು ಹೇಳ್ತಾರೆ ಇದು ಹೊಂದೋದಿಲ್ಲ. ಹಾಗಿದ್ದಿದ್ದರೆ ಗಾಢನಿದ್ರೆಯಲ್ಲಿ ನನಗೆ ಸುಖ ದುಃಖ ತೋರಬೇಕಾಗಿತ್ತು, ಕಾಮ ಕ್ರೋಧ ಲೋಭ ಮೋದ ಮನಮಾಸ್ಯಗಳು ತೋರಬೇಕಾಗಿತ್ತು, ಧರ್ಮ ಅಧರ್ಮಗಳು ತೋರಬೇಕಾಗಿತ್ತು. ಇಲ್ಲಿ ನನಗೆ ಹುಟ್ಟಿದ್ದೀನಿ, ಸಾಯ್ತೀನಿ ಎಲ್ಲ ಸರಿ, 6 ಬದಲಾವಣೆಗಳಾಗುತ್ತೆ. ಎಲ್ಲಿ ಗಾಢನಿದ್ರೆಲ್ಲ ಬದಲಾವಣೆ ತೋರಿಸಿ, ಗಂಡಸು ಅಂತ ತೋರಿಸಿ, ಹೆಂಗಸು ಅಂತ ತೋರಿಸಿ, ಏನು ತೋರಿಸಿದ್ರು ಬರೋದಿಲ್ಲ. ಹಾಗೆ ಅಲ್ಲಿ ಗಾಢನಿದ್ರೆಯಲ್ಲಿ ಅಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ, ಬರೀ ಪರಮಾತ್ಮನಿರ್ತಾನೆ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಈ ನಮ್ಮ ಎಚ್ಚರದ ಶರೀರ ಅವನು ಧರಿಸ್ಕೊತಾನೆ, ಹಾಕ್ಕೊತಾನೆ, ಮುಗಿದೋಯ್ತು. ಈಗ ರಾಜ್ಕುಮಾರೋ ಅಥವಾ ಮನೇಲಿರ್ತಾನೆ, ಅವನು ನಿಜವಾದ ರಾಜ್ಕುಮಾರ್. ಅವನು ಕಳ್ಳನ ಪಾರ್ಟ್ ಹಾಕಲಿ, ಅವನು ಗೊತ್ತಿರುತ್ತೆ ನಾನು ರಾಜ್ಕುಮಾರ್ ಅಂತ, ಕಳ್ಳ ಅಲ್ಲ ಅಂತ. ಅಥವಾ ರಾಜನ್ ಪಾರ್ಟ್ ಹಾಕಲಿ, ಭಿಕ್ಷುಕನ ಪಾರ್ಟ್ ಹಾಕಲಿ, ಏನು ಹಾಕಲಿ ಬೇಕಾದರೆ. ಹಾಗೆ ನಾವು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಆತ್ಮನೇ ರಾಜ್ಕುಮಾರ್. ಮನೇಲಿದ್ದಾಗ ರಾಜ್ಕುಮಾರ್. ಹಾಗೆ ನಾವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರು. ನಾನು ಪಾರ್ಟ್ ಮಾಡ್ತಾಯಿದ್ದೀನಿ ಎಚ್ಚರಕ್ಕೆ ಬಂದಾಗ. ನೀವು ಕನಸ್ಕೋಗಿ ಅಲ್ಲಿ ಇನ್ನೊಂದು ಪಾರ್ಟು, ಅಲ್ಲೇನು ಕಳ್ಳ ಆಗಿರ್ಬೋದು, ಚಿಟ್ಟೆ ಆಗಿರ್ಬೋದು, ಏನು ಬೇಕಾದ್ರೆ ಭಿಕ್ಷುಕನಾಗಿರ್ಬೋದು, ರಾಜನು ಭಿಕ್ಷುಕನಾಗಿರ್ಬೋದು. ಪಾರ್ಟ್ ಮಾಡೋದಕ್ಕೇನಂತೆ, ಆಯಾ ಪಾರ್ಟ್ಗಳು ಮಾಡ್ದ, ಅದ್ರ ಜೊತೆಯಲ್ಲಿ ಸೇರಿಕೊಳ್ದೇ ಇದ್ದರೆ ಆಯಿತು ಅಷ್ಟೇ. ರಾಜ್ಕುಮಾರ್ ಸೇರ್ಕೊತಾನೆ, ಪಾರ್ಟೆಲ್ಲ ಮುಗಿದ ಮೇಲೆಲ್ಲ ಬಿಸಾಕ್ತಾನೆ, ಹೋಗ್ತಾನೆ ಮನೆಗೆ, ಅವನು ರಾಜ್ಕುಮಾರನೇ. ಹಾಗೆ ನಾವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರೇ ಅಂತ ಹೇಳಬೇಕು, ಹೇಳ್ತಾರೆ. ಹಾಗೆ ಆದರೆ ಮೊದಲೇ ಹೇಳುವಂತೆ ನಮಗೆ ಆಗಿರುವ ಬಂಧವು ಕ್ಷೇತ್ರಜ್ಞರ, ಪ್ರಕೃತಿ ಪುರುಷರ, ಮತ್ತು ಯಾತ್ರಿಂದ ಆಗಿದೆ ಬಂಧ? ಅವಿವೇಕದಿಂದ, ರಾಂಗ್ ನಾಲೆಡ್ಜ್. ನಮ್ಮ ಮನಸ್ಸಿನಲ್ಲಾಗಿರೋ ಇದು ರಾಂಗ್ ನಾಲೆಡ್ಜ್. ಅಷ್ಟು ಬಿಟ್ಟರೆ ಇನ್ನೇನು ಅಲ್ಲಿ ವಸ್ತುನೆಲ್ಲ ಥರ ಏನಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೇನು ಹಾವು ಹಗ್ಗ ಒಂದಕ್ಕೊಂದು ಕಲಬೆರಕೆ ಏನಾಗಿಲ್ಲ. ಇಲ್ಲಿ ಹಾವಿದೆ ಸ್ವಾಮಿ, ಹಗ್ಗ ಬಂದಿದೆ ಸ್ವಾಮಿ, ಒಂದಕ್ಕೊಂದು ಹೆಣ್ಕೊಂಡ್ಬಿಟ್ಟಿದೆ ಸ್ವಾಮಿ. ಹಾಗೆಲ್ಲ ಏನಿಲ್ಲ. ಹಾಗೆ ತಗೋಬೇಕು. ಆದ್ದರಿಂದ ಇದು ಬೆಳ್ಳಿ ಎಂಬ ಭ್ರಾಂತಿಯು ಹೇಗೆ? ಕಪ್ಪೆ ಚಿಪ್ಪು ಬೆಳ್ಳಿ ಎಂದು ಸುಮ್ಮನೆ ತಿಳಿದುಕೊಂಡಿದ್ದೆ. ಹಗ್ಗವನ್ನು ಹಾವು ಅಂತ ಹೇಗೆ ತಿಳ್ಕೊಂಡಿದ್ನೋ ಹಾಗೆ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ ಎಂಬ ನಿಶ್ಚಯ ಜ್ಞಾನದಿಂದ ಹೋಗುವುದೋ, ಹಾಗೆ ಅನಾದಿಯಾದ ಈ ವಿಪರೀತ ಜ್ಞಾನದಿಂದಾಗಿರುವ ಬಂಧವು ಇದು ಕೂಡ ಅನಾದಿ. ಯಾವಾಗಾಯಿತೋ ಗೊತ್ತಿಲ್ಲ. ನಾವು ಅದನ್ನು ಕೂತ್ಕೊಂಡು ಚಿಂತನೆ ಮಾಡೋಕ್ಕೆ ಹೋಗಬಾರ್ದು, ಇದು ಹೆಂಗಾಯಿತು ಯಾವಾಗಾಯಿತು ಅಂತ. ಈಗ ತುಂಬ ಜನ ಈ ಥಿಯರಿ ಹುಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ದೇವರು ಬೇಡ, ಈ ಥಿಯರಿ ಬೇಕು.
ಪುಸ್ತಕ ಬೇಕು, ಪುಸ್ತಕದ ನಾಲೆಡ್ಜ್ ಬೇಕು ಅಷ್ಟೇ ಅವ್ರಿಗೆ ಹೊರತು ಆತ್ಮತತ್ವದ ಸಾಧನೆ ಬೇಡ, ತತ್ವದಲ್ಲಿ ನಿಲ್ಲೋದು ಬೇಕಾಗಿಲ್ಲ. ಅವ್ರು ಕೂತ್ಕೊಂಡು ಚಿಂತನೆ ಮಾಡ್ತಾರೆ, ಇದು ಯಾವುದು ಮೊದಲು ಹೆಂಗೆ ಬಂತು, ಅನಾದಿ ಕಾಲ ಅಂದರೆ ಟೈಮ್ ಹುಡ್ಕೋಕ್ಕೆ ಹೋಗ್ತಾರೆ ಅವರು. ನಾವು ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕೆ ಅಂತ ಇಟ್ಕೊಳ್ಳಿ, ನಾವು ವ್ಯವಹಾರದಲ್ಲಿ ನಾವು ಹೇಗೆ ಮಾಡ್ತೀವೋ ನೋಡ್ಕೊಳ್ಳಿ. ನಡ್ಕೊಂಡು ಹೋಗ್ತಾ ಇರ್ತೀನಿ, ಸಗಣಿ ತುಳಿದು ಬಿಡ್ತೀನಿ, ಬೇಡ ಇನ್ನೇನೋ ಗಬ್ಬು. ಈಗ ಮನೆಗೆ ಬಂದು ಅಲ್ಲೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಇದು ಹಸುದ ಮನುಷ್ಯರದ ಏನು ಅಂತ ಕೂತ್ಕೊಂಡು ಚಿಂತನೆ ಮಾಡ್ತೀವೇನು? ನೀವೆಷ್ಟು ಯೋಚನೆ ಮಾಡ್ತೀರೋ ಅಷ್ಟು ಗಬ್ಬುನಾಥ ನಮಗೆ ಹೊಡೆಯುತ್ತೆ. ಮತ್ತು ಏನು ಮಾಡ್ತೀವಿ, ಅಲ್ಲೆಲ್ಲ ನೀರು ಸಿಕ್ಕಿದ್ರೆ ಗಲೀಜು ನೀರು ಅದರಲ್ಲೇ ತೊಳ್ಕೊಂಬಿಡ್ತೀವಿ ಫಸ್ಟು. ಅದು ಮಾಡಬೇಕು ನಾವು. ಈಗ ನನಗೆ ದುಃಖ ಇದೆ, ಆ ದುಃಖ ನಿವಾರಣೆ ಮಾಡ್ಕೋಬೇಕೇ ಹೊರ್ತು ಯಾವಾಗ ಬಂತು ಮೊದಲು ಇದು ಬಂತ ಅದು ಬಂತ ಆ ಥಿಯರಿ ಅವ್ರಿಗೆ ಬಿಟ್ಬಿಡೋಣ ಬೇರೆಯವರಿಗೆ ಅಂತ. ಅವೆರಡರ ಸ್ವರೂಪವನ್ನು ನಿರ್ಧರಣೆ ಮಾಡಿಕೊಳ್ಳುವುದರಿಂದ ತೊಲಗುವೆಂಬುದು ಸ್ವಾಭಾವಿಕವಾಗಿ ಇದೆ. ಇದು ಜ್ಞಾನದಿಂದಲೇ ಮೋಕ್ಷ ಅಂತಾರಲ್ಲ ಇದು. ಕ್ಷೇತ್ರಜ್ಞನ ನಿಜವಾದ ಸ್ವರೂಪವನ್ನು ಆಗಲೇ ಅಲ್ಲೆಲ್ಲ ಹಿಂದೆ ಹೇಳ್ಕೊಂಬಂದಿದೆ. ಅವನ ಹನುಮಂತ ಅಂತ ಹೇಳಿದ್ದು, ಉಪದ್ರಷ್ಟು, ಅವನ ಸಾಕ್ಷಿ ಅಂತ ಹೇಳಿದ್ದು ಜ್ಞಾಪಕ ಮಾಡಿಕೊಳ್ಳಿ. ಮತ್ತು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತ ಅಂತ ಹೇಳಿದ್ದು ಜ್ಞಾಪಕ ಮಾಡ್ಕೊಳ್ಳಿ ಅಂತ ಇಲ್ಲಿ ಮತ್ತೆ ಒಂದು ನೆನಪು ತೊಗೊಂಬರ್ತಾ ಇದ್ದಾರೆ. ಈಗ 13ನೇ ಅಧ್ಯಾಯದ 27ನೇ ಶ್ಲೋಕ. ಸಮಂ ಸರ್ವೇಷು ಭೂತೇಷು ತಿಷ್ಯಂತಂ ಪರಮೇಶ್ವರಂ ವಿನಶ್ಯತ್ಸು ವಿನಶ್ಯನ್ಯಂ ಯಂ ಪಶ್ಯತಿ ಸ ಪಶ್ಯತಿ. ಇದು ಬ್ರಹ್ಮಾದಿ ಸ್ತಂಭ ಪರ್ಯಂತದಿಂದ ಬ್ರಹ್ಮ ಇದ್ದಾನಲ್ಲ ಅಲ್ಲಿಂದ ಹಿಡಿದು ಹುಲ್ಲುಕಡ್ಡಿವರೆಗೂ ಪ್ರಾಣಿಗಳು ದೇವತೆಗಳು ಎಲ್ಲರೂ ಸೇರಿಕೊಂಡು ಆ ಎಲ್ಲರಲ್ಲೂ ಹೊರಗಡೆ ರೂಪದಲ್ಲಿ ವೈಚಿತ್ರ ಕಂಡರೂ ಶರೀರದಲ್ಲಿ, ಈ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಪ್ರಾಣಗಳಲ್ಲಿ ವೈಚಿತ್ರ ಇದೆ, ಬೇರೆ ಬೇರೆ ಇದೆ. ಆದರೆ ಅದರ ಹಿಂತಡಿಕೆ ಇರೋ ಪರಮಾತ್ಮನ ಇದರಲ್ಲಿ ಬೇರೆ ಇಲ್ಲ. ಅದು ಇಂಪಾರ್ಟೆಂಟ್. ಉಪಾದಿಯು ಅವಿದ್ಯೆಯಿಂದ ಕಾಣಬರುತ್ತಿರುವ ಹುಸಿ ತೋರಿಕೆ ಮಾತ್ರ. ನಮಗೆ ಆಭರಣಗಳು ಕಾಣ್ತಾ ಇದೆ, ಅದು ಅಕಸ್ಮಾತ್ ನೀವು ತಲೆಗೆ ಹಾಕ್ಕೊಳ್ಳಿ, ಕಾಲಿಗೆ ಹಾಕ್ಕೊಳ್ಳಿ, ಸೊಂಟಕ್ಕೆ ಹಾಕ್ಕೊಳ್ಳಿ, ಹೆಸರು ಬೇರೆ, ಆಕಾರ ಬೇರೆ, ಎಲ್ಲ ಬೇರೆ, ಬಟ್ ಅದೆಲ್ಲ ಚಿನ್ನವೇ. ಹಾಗೆ ತಗೋಬೇಕು. ಆ ಥರನೇ ನಮ್ಮ ಜನಗಳು ಹೇಗೆ ಬೇಕಾದರೂ ಇರಲಿ, ಇವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತನ್ನಿ, ಗಂಡಸರು ಹೆಂಗಸರು ಅಂತನ್ನಿ, ನೀವು ಏನು ಪ್ರಾಣಿಗಳು ಅಂತನ್ನಿ, ದೇವತೆಗಳು ಅನ್ನಿ, ಪಿಶಾಚಿಗಳು ಅನ್ನಿ, ರಾಕ್ಷಸರು, ಏನು ಬೇಕಾದರೂ ಅನ್ನಿ. ಇದು ಹೊರಗಡೆದು. ಒಳಗಡೆ ಎಲ್ಲರಲ್ಲೂ ಅವನು ಪರಮಾತ್ಮನು ಸಮವಾಗಿದ್ದಾನೆ, ಅದು ಏರುಪೇರಿಲ್ಲ. ಅದಕ್ಕೆ ಭಗವಂತನು ನಿಷ್ಪಕ್ಷಪಾತಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಅವನು ಎಷ್ಟೇ ಪಾಪ ಮಾಡಿರಲಿ ಅವರಲ್ಲೂ ವೀರಪ್ಪನಲ್ಲೂ ಅಷ್ಟೇ ಪರಮಾತ್ಮನಿರ್ತಾನೆ. ಒಬ್ಬ ರಾಮಕೃಷ್ಣ ಪರಮಹಂಸರಲ್ಲೂ ಅಷ್ಟೇ ಇರ್ತಾನೆ. ಮತ್ತು ಇವರಿಬ್ಬರಿಗೂ ವ್ಯತ್ಯಾಸ ಏನು? ರಾಮಕೃಷ್ಣ ಪರಮಹಂಸರು ತಿಳ್ಕೊಂಡ್ರು ಲಾಭ, ಅವನು ತಿಳ್ಕೊಂಡಿಲ್ಲ ದಡ್ಡ, ಅದಕ್ಕೆ ದುಃಖ ಅನುಭವಿಸ್ತಾ ಇದ್ದಾನೆ ಅಂತ. ನಾವು ಮಾಡ್ಕೊಂಡಿರೋ ಕಲಬೆರಕೆಯಲ್ಲಿ ಅದರ ಗುಣ ಇದಕ್ಕೇನಾದರೂ ಬರುತ್ತಾ? ಹಾವಿನ ಗುಣ ಹಗ್ಗಕ್ಕೆ ಬರುತ್ತಾ? ಹಾವಿನಲ್ಲಿ ಹಗ್ಗದಲ್ಲಿ ವಿಷ ಇದೆಯಾ? ಕಪೆ ಚಿಪ್ಪಿನ ಗುಣ ಬೆಳ್ಳಿಗೆ ಬರುತ್ತಾ? ಬರಲ್ಲ. ಅದನ್ನು ತೊಗೊಂಡೋಗಿ ಅಂಗಡಿಗೆ ಕೊಟ್ಟರೆ ನಾನು ಬೆಳ್ಳಿ ದುಡ್ಡು ಕೊಡಿ ಅಂದರೆ ಕೊಡ್ತಾನ? ಅವನು ಕೊಡೋದಿಲ್ಲ. ಹಾಗೆ ಹಗ್ಗವನ್ನು ಹಾವೆಂದು ಭಾವಿಸಿದ ಮಾತ್ರದಿಂದ ಹಾವಿನ ವಿಷವೇಮಂತ ಸ್ವಲ್ಪವೂ ಹಗ್ಗಕ್ಕೆ ಬರೋದಿಲ್ಲ. ಇರುವುದು ಹಾಗೆ ಅದೇ ರೀತಿ. ಹಾಗೆ ನಮ್ಮ ಶರೀರಾದಿಗಳು, ಶರೀರಾದ ಉಪಾಧಿಗಳ ಗುಣಗಳಾಗಲಿ ದೋಷಗಳಾಗಲಿ ಆತ್ಮನಿಗೇನಾದರೂ ಹತ್ಕೊಳ್ತಾ? ಅದನ್ನು ಹೇಳ್ತಾರೆ. ಗಂಡಸು ಹೆಂಗಸು, ನಾನು ಹುಟ್ಟಿದ್ದೀನಿ, ನಾನು ಕುರೂಪಿ, ನಾನು ರೋಗಿಷ್ಠ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಶ್ರೀಮಂತ, ಬಡವ, ಸುಖ ದುಃಖ ಶೋಕ ಮೋಹ ರಾಗದ್ವೇಷಗಳು ಇವೆಲ್ಲ ಈ ಶರೀರಕ್ಕೆ ಸೇರಿರೋದು. ಆದರೆ ಆತ್ಮನಿಗೆ ಇದರ ಗಂಧ ಇಲ್ಲ, ಇದರ ಧೂಳು ಅಲ್ಲಿ ಹತ್ತಿರಕ್ಕೆ ಹೋಗೋಕ್ಕಾಗೋದಿಲ್ಲ. ಹಾಗಿದೆ, ಗೊತ್ತಲ್ವ ನಮಗೆ. ಇದನ್ನು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋಬೇಕಾಗಿಲ್ಲ. ನಿತ್ಯ ಅನುಭವ ನೋಡಿಕೊಂಡ್ರೆ ನಮ್ಗೆ ಈಗಲೇ ಗೊತ್ತಾಗ್ಬಿಡುತ್ತೆ. ನಮ್ಮ ದೃಷ್ಟಿಯಿಂದ ಗುಣವೆಂದು ದೋಷವೆಂದು ಕಾಣುತ್ತಿರುವ ಸಂಸಾರ ಧರ್ಮಗಳಲ್ಲಿ ಯಾವುದೊಂದು ನಿಜವಾಗಿ ಪರಮಾತ್ಮನಿಗೆ ಅಂಟ್ಕೊಂಡೇ ಇಲ್ಲ. ನಾನು ಹುಟ್ಟಿದ್ದೀನಿ,
6 ಬದಲಾವಣೆಗಳು. ಸಾಯ್ತೀನಿ, ನಾನು ಶ್ರೀಮಂತ, ನಾನು ಬಡವ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಸುಖಿ ದುಃಖಿ, ಎಲ್ಲ ಈ ಕಡೆದು. ಹಾವಿನಲ್ಲಿ ವಿಷ ಇದೆ, ಅದು ಎಡೆ ಎತ್ತುತ್ತೆ, ಕಚ್ಚುತ್ತೆ, ಸತ್ತು ಹೋಗ್ತೀನಿ, ಎಲ್ಲ ಈ ಕಡೆದು. ನೀವು ಸರಿಯಾಗಿ ಅದನ್ನು ಗಮನಿಸಿ ನೋಡಿ. ಹಗ್ಗ ಅಂತ ಗೊತ್ತಾದಾಗ ಎಂಥದ್ದು ಇಲ್ಲ ಅಲ್ವಾ? ಹಾಗೆ ನಾವು ಆತ್ಮನ ಕಡೆ ತಿರುಗಿ ನೋಡಿಕೊಂಡಾಗ ಎಂಥದ್ದು ಇಲ್ಲ. ಆದ್ದರಿಂದ ಜೀವರುಗಳ ಉಪಾಧಿಗಳಾದ ಶರೀರೇಂದ್ರಿಯ ಮನೋಬುದ್ಧಿಗಳ ವೈಚಿತ್ರ್ಯದಿಂದ ಆತ್ಮನೇ ಬೇರೆಯಾಗಿರುವನೆಂದು ತಿಳಿಯಬಾರ್ದು. ಆ ಉಪಾಧಿಗಳು ಬೇರೆ ಇಟ್ಕೊಳ್ಳಿ, ಆತ್ಮನ ಮಾತ್ರ ನಿಮ್ಮಲ್ಲೂ ಅದೇ, ನನ್ನಲ್ಲೂ ಅದೇ, ಪ್ರಾಣಿಗಳಲ್ಲೂ ಅದೇ, ವೀರಪ್ಪನಲ್ಲೂ ಅದೇ. ಹಾಗೆ ಆತ್ಮನಿಗೆ ಆಯಾ ಗುಣದೋಷಗಳು ಹತ್ತಿವೆ ಅಂತ ತಿಳಿಬಾರ್ದು, ಹತ್ತಕ್ಕೆ ಸಾಧ್ಯವೂ ಇಲ್ಲ. ಗುಣದೋಷಗಳೆರಡು ನಿಜವಾಗಿ ದೋಷವೇ ಆಗಿರುತ್ತವೆ. ಆತ್ಮಸ್ವರೂಪವೇ ನಿಜವಾದ ಗುಣವು. ಅವನ ಗುಣ ಅಂತ ಹೇಳಕ್ಕೆ ಬರಲ್ಲ. ಅಕಸ್ಮಾತ್ ನೀವೇನಾದರೂ ಆ ಥರ ಹಠದಿಂದ ಹೇಳಕ್ಕೆ ಹೋದರೆ ಅವನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು ಅಷ್ಟೆ. ಅವನು ಹುಟ್ಟಿಲ್ಲ, ಸಾಯಲ್ಲ, ಅವನಿಗೆ ಯಾವತ್ತೂ ಬಂಧನ ಅನ್ನೋದಿಲ್ಲ. ನನ್ನ ನಿಜವಾದ ಸ್ವರೂಪ ಅದು. ಮತ್ತು ಎಲ್ಲೆಲ್ಲಿಯೂ ಆತ್ಮನು ಒಬ್ಬನೇ ಇರ್ತಾನೆ, ಅದು ಇಂಪಾರ್ಟೆಂಟ್. ಎರಡು ಆತ್ಮರಿಲ್ಲ. ನಿಮ್ಮ ದೇಹದಲ್ಲಿ ಬೇರೆ ಆತ್ಮ, ನನ್ನ ದೇಹದಲ್ಲಿ ಬೇರೆ ಆತ್ಮ, ಹಾಗಿಲ್ಲ. ಮತ್ತು ನನ್ನ ದೇಹದಲ್ಲಿದ್ದಾನೆ ಅಂದರೆ ಆತ್ಮ ನನ್ನ ದೇಹದ ಒಳಗಡೆ ಇದ್ದಾನೆ ಅಂದರೆ ಅಲ್ಲಿಗೆ ಆತ್ಮ ಚಿಕ್ಕದಾಯಿತು, ನನ್ನ ದೇಹ ತುಂಬ ದೊಡ್ಡದಾಯಿತು. ಹಂಗಲ್ಲ. ಲೋಟದಲ್ಲಿ ನೀರಿದೆ, ಯಾವುದು ದೊಡ್ಡದು? ಲೋಟನೇ ದೊಡ್ಡದು. ಹಾಗಲ್ಲ. ಅದಕ್ಕೆ ಪರಮಾತ್ಮ ಇವರೆಲ್ಲಿ ಹಿಂಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೋ ಅಂದರೆ ನಾನು ನಿಮ್ಮಲ್ಲೂ ಇಲ್ಲ ಅಂತ ಹೇಳ್ತಾನೆ. ಮೊದಲೇ ಎತ್ಕೊತಾನೆ ಹೇಳ್ತಾನೆ ಎಲ್ಲ ಕಡೆ ಇದ್ದೀನಿ ಅಂತ. ಇವರು ಹೊರಗಡೆ ಹುಡ್ಕಕ್ಕೆ ಹೋಗ್ತಾರೆ, ಇವ್ರು ಸಿಗಲ್ವಲ್ಲ ಅಂತ ನಿಮ್ಮ ಒಳಗಡೆನೇ ಇದ್ದೀನಿ ಅಂತ ಹೇಳ್ತಾನೆ. ನಾವು ಒಳಗಡೆ ನೋಡ್ಕೊಳಕ್ಕೆ ಹೋದಾಗ ನನ್ನ ಒಳಗಡೆ ಇದ್ದಾನೆ ಅಂದರೆ ನನ್ನ ಶರೀರನೇ ದೊಡ್ಡದಾಯ್ತಲ್ಲಪ್ಪ, ಈ ಪರಮಾತ್ಮ ಚಿಕ್ಕವನಾಗ್ಬಿಟ್ನಲ್ಲ ಅಂತ ಹಂಗೆ ಅನ್ಕೊತೀವಿ ಅಂತ ಹೇಳಿ ನಿಮ್ಮಲ್ಲೂ ಇಲ್ಲ ಅಂತ ಹೀಗೆಲ್ಲ ಅದಕ್ಕೆ ನೇತಿ ಅಂತ ತೆಗೆದುಹಾಕೋದು. ಒಂದೊಂದು ಪ್ರಾಣಿಯಲ್ಲಿಯೂ ಸಂಪೂರ್ಣವಾಗಿ ಇರ್ತಾರೆ. ಆದರೆ ಆ ಹೊರಗಡೆ ಇರೋ ಉಪಾಧಿಗಳು, ಆ ಶರೀರಾದಿಗಳ ದೃಷ್ಟಿಯಿಂದ ಅಲ್ಲಿ ಭೇದ ಭಾವನೆ ತೋರ್ಬೋದು ಅಂತ ಹೇಳ್ತಾರೆ. ಅವನು ಎಲ್ಲೆಲ್ಲಿಯೂ ಸಮನಾಗಿರ್ತಾನೆ ಎಂಬುದನ್ನು ಮನಸ್ಸಿಗೆ ತಂದುಕೋಬೇಕು. ಈ ಜ್ಞಾನ ಉತ್ಪತ್ತಿ ಆಗೋದಕ್ಕೆ ಇಲ್ಲಿ ನಮಗೆ ಸಾಧನೆ ಹೇಳ್ತಾ ಇದ್ದಾರೆ. ಇಲ್ಲಿ ನಾವೇನು ಮಾಡಬೇಕು? ಈ ಸಾಧನೆಗೆ ಚಿತ್ತಶುದ್ಧಿ ಆಗಬೇಕು. ನಮಗೆ ಚಿತ್ತಶುದ್ಧಿ ಆದ್ರೇ ಸರಿಯಾಗಿರೋ ಜ್ಞಾನ ಬರೋದು, ಅಥವಾ ತಪ್ಪು ಕಲ್ಪನೆ ಹೋಗಿ ಸರಿಯಾದ ಜ್ಞಾನ ಬರೋದು. ಅದಕ್ಕೆ ಏನು ಮಾಡಬೇಕು? ನಮಗೊಂದು ದೋಷ ಏನು ಗೊತ್ತಾ? ನಾವು ಅದನ್ನು ನಮ್ಮ ಗುಣ ಅನ್ಕೊಂಡ್ಬಿಟ್ಟಿದ್ದೀವಿ. ಯಾರನ್ನಾದರೂ ನೋಡಿದ ತಕ್ಷಣ ನೋಡಿ ಅವರು ಹೇಗೆ ಬಂದಿದ್ದಾರೆ, ಹೇಗಿದ್ದಾರೆ, ಹೀಗೆ ಅವರ ಕೆಟ್ಟ ಗುಣಗಳನ್ನೇ ನೋಡ್ತಾ ಇರ್ತೀವಿ. ಯಾಕೆ? ಅವರಲ್ಲಿ ಒಳ್ಳೆಯ ಗುಣ ಯಾವುದೂ ಇರೋದೇ ಇಲ್ವಾ? ಅದನ್ನು ನೋಡ್ಬೇಕು ನಾವು. ಅಲ್ಲ, ಇರಲಿ, ಕೆಟ್ಟ ಗುಣಗಳಿದ್ದಾಗ ಅದನ್ನು ತೋರಿಸೋದು ಬೇರೆ. ಆದರೆ ಅವರಲ್ಲಿರೋಂಥ ಒಳ್ಳೆಯ ಗುಣ ಕೂಡ ಇರಲ್ವಾ? ಅದನ್ನು ನಾವು ಗಮನಿಸೋದು. ಈ ಸಾಧಕರು, ಈ ನಾವುಗಳು ದೇವರು ಬೇಕು ಅಂತನ್ನೋರು ಕೆಟ್ಟ ಗುಣಗಳನ್ನ ಅಬ್ಸರ್ವ್ ಮಾಡೋದಕ್ಕಿಂತ ಅವರಲ್ಲಿರೋಂಥ ಒಳ್ಳೆ ಗುಣಗಳನ್ನ ಅಪ್ರಿಷಿಯೇಟ್ ಮಾಡಬೇಕು. ಸ್ವಾಮಿಗಳೇ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಾರಿ ಏನಾಯಿತು, ಗುರುಗಳ ಜೊತೆಯಲ್ಲಿ ಶಿಷ್ಯರೆಲ್ಲ ಹೋಗ್ತಾ ಇದ್ದರು. ಒಂದು ನಾಯಿ ಬಿದ್ದಿತ್ತಲ್ಲಿ. ಅವರು ಒಬ್ಬೊಬ್ಬರು ಹೇಳಕ್ಕೆ ಶುರು ಮಾಡಿದ್ರಂತೆ ಶಿಷ್ಯರು. ಅದರ ಕಾಲುಗಳು ನೋಡಿ ಹೆಂಗೆ ಸೆಟ್ಕೊಂಡ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದೆ ನಾಯಿ. ಎಷ್ಟು ದಿನ ಆಗಿತ್ತೋ ಏನೋ. ಅದರ ಮುಖ ವಿಕಾರವಾಗಿದೆ, ಗೊಬ್ಬನಾತ ಹೊಡಿತಾ ಇದೆ. ಏನು ಮಾಡ್ಬೇಕದನ್ನು? ಹಂಗಿದೆ. ಆ ಗುರುಗಳು ಹೇಳಿದ್ರಂತೆ, ಅಲ್ಲಿ ಅದರ ಬಾಯಿ ನೋಡ್ರಪ್ಪ, ಪಳಪಳ ಅಂತ ಹೊಳಿತಾ ಇದೆ ಅದರ ಹಲ್ಲುಗಳು ಅಂದ್ರೆ. ಇವಾಗ ಶಿಷ್ಯರಿಗೂ ಇವ್ರಿಗೂ ಎಷ್ಟು ವ್ಯತ್ಯಾಸ ಆಯಿತು. ಈಗ ಶಿಷ್ಯರೆಲ್ಲ ಏನು ಮಾಡಿದ್ರು, ಅದರಲ್ಲಿ ಇದ್ದಂಥ ಒಂದು ಕೆಟ್ಟ ದೋಷನ ನೋಡ್ತಾ ಬಂದರು. ಯಾಕೆ? ಅದರಲ್ಲಿ ಇನ್ನೊಂದು ಚೆನ್ನಾಗಿರೋದು ನೋಡಿ, ಹಲ್ಲುಗಳು ನೋಡಿ, ಅದು ಅದು ಏನು ಪೇಸ್ಟ್ ಹಾಕುತ್ತೋ ಅದಕ್ಕೆ. ನಾಯಿಗಳನ್ನ ಒಂದು ಸರಿ ಕೇಳಬೇಕಲ್ಲ, ಅದು ಕಾಲ್ಗೇಟ ಹಾಕಲ್ಲ, ಹಲ್ಲು ಜಲ್ಲ, ಟಂಗ್ ಕ್ಲೀನರ್ನಲ್ಲಿ ಕ್ಲೀನ್ ಮಾಡಲ್ಲ, ಸ್ವಲ್ಪನೂ ಅದ್ರ ಬಾಯಿನಲ್ಲಿ ವಾಸನೆ ಬರೋದಿಲ್ಲ. ಹೇಳಬೇಕು ಅಂದ್ರೆ ಒಂದು ಸರಿ ಗೊಬ್ಬೇನೇನೋ ತಿಂತಾ ಇರುತ್ತೆ, ಸಗಣಿ ತಿನ್ನುತ್ತೆ, ಎಲ್ಲ ತಿನ್ನುತ್ತೆ. ಅದು ಏನು ಹಾಕುತ್ತೋ ಗೊತ್ತಿಲ್ಲ ನೋಡಿ. ಅದೇನು ದೇವರು ಸೃಷ್ಟಿ ಮಾಡಿದಾನೋ, ಯಾವ ಪ್ರಾಣಿಗಳಿಗೆ ಏನು ಟೂತ್ಪೇಸ್ಟ್ ಹಾಕಿ ಯಾವ ಬ್ರಷ್ನಲ್ಲಿ ಉಜ್ಜುತ್ತೆ,
ನಾವು ಇಷ್ಟೆಲ್ಲ ಉಜ್ಜಿದ್ರೂ ಕೂಡ ದುರ್ವಾಸ ವಾಸನೆ ಮಾತ್ರ ಹೋಗೋದಿಲ್ಲ. ಅದು ಏನು ಮಾಡುತ್ತೋ ಗೊತ್ತಿಲ್ಲಪ್ಪ, ವೆಟರ್ನರಿ ಡಾಕ್ಟ್ರನ್ನೇ ಕೇಳಬೇಕು. ಹಾಗೆ ಅದರ ಹಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತಾರಲ್ಲ, ಹಂಗೆ ನಾವು ಮಾಡಬೇಕು. ಇನ್ನೂ ಒಂದು ಸರಿ ಏನಾಯಿತು, ಇದನ್ನು ಹೊಳೆ ನರಸೀಪುರ ಸ್ವಾಮಿಗಳು ಬೇರೆ ಕಡೆ ಹೇಳ್ತಾರೆ. ಇವ್ರ ಗುರುಗಳು, ಅವ್ರ ಗುರುಗಳ ಮೇಲೆ ಎಂಥ ಭಕ್ತಿ ಇರ್ತಾ ಇತ್ತು ಅಂದರೆ, ಯಾರು ಅವರ ಗುರುಗಳು ಬಂದಿದ್ದೇ ಕೃಷ್ಣಸ್ವಾಮಿ ಅಯ್ಯರವರು. ಅವ್ರನ್ನ ದೈವೀ ಸ್ವರೂಪ ಅಂತ ಹೊಗಳ್ತಾ ಇದ್ರು ಅವ್ರನ್ನ ಅವರೇ ಇವ್ರಿಗೆ ಅವಸ್ಥಾತ್ರಯದ ವಿಚಾರ ಹೇಳಿಕೊಟ್ಟವರು. ಇರಲಿ. ಆಮೇಲೆ ಏನಾಯಿತು, ಅವರು ಒಂದು ಕಡೆ ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. ಅಲ್ಲಿ ಒಬ್ಬ ಹರಿಜನ ಹುಡುಗ ಕೂತಿದ್ದಾನೆ. ಎಲ್ಲರೂ ಕೂಡ ಪಕ್ಕದಲ್ಲಿ ಕೂತ್ಕೊಳ್ಳೋ, ಮುಟ್ಬೇಡ ಅಂತ ಇದ್ದಾರಂತೆ. ಪಕ್ಕದಲ್ಲಿ ಕೂತ್ಕೊಂತ ಎಲ್ಲರೂ ಅವನ್ನ ಕೆಳಕ್ಕೆ ನೂಗ್ತಾ ಇದ್ದರಂತೆ. ಕೊನೆಗೆ ಇವರು ಕೃಷ್ಣಸ್ವಾಮಿ ಅಯ್ಯರವ್ರು ಹೇಳಿದ್ರಂತೆ, ಕಣ್ಗಳು ಮುಚ್ಕೊಳ್ಳೋ, ದೃಷ್ಟಿ ಆದೀತು ಅಂದ್ರಂತೆ. ಅವನು ಹರಿಜನ ಆದರೂ ಅವನ ಕಣ್ಣಲ್ಲಿ ಈ ಕೆಲವರಿಗೆ ಬೇರೆ ಕಣ್ಣಿರುತ್ತೆ, ಈ ಬೆಕ್ಕಿನ ಕಣ್ಣು ಅಂತ ಹೇಳ್ತಾರೆ. ಅದು ಒಂಥರ ಕಳೆ ಕೊಡುತ್ತೆ ನಿಜವಾಗ್ಲೂ. ಈ ಆ್ಯಕ್ಟ್ರ್ಗಳೆಲ್ಲ ಅದನ್ನು ಕಣ್ಣು ಆ ಥರ ಹಾಕ್ಕೊತಾರೆ. ಅವನಿಗಂತ ಕಣ್ಣಿತ್ತಂತೆ, ಕಣ್ಣು ಮುಚ್ಕೊಳ್ಳೋ, ದೃಷ್ಟಿ ಆದೀತು ಅಂತ ಇದ್ದಾರಂತೆ. ಎಷ್ಟು ಚೆನ್ನಾಗಿದೆ. ನಾವು ಹಾಗೆ ಅದರಲ್ಲಿರೋ ಒಳ್ಳೆ ಗುಣ ಗಮನಿಸ್ಬೇಕು. ಅಕಸ್ಮಾತ್ ಏನೋ ತಪ್ಪು ಮಾಡ್ತಾ ಇದ್ದರೆ ಅವರಿಗೆ ಹರ್ಟ್ ಆಗದೆ ಇರೋ ತಿಳಿಸ್ಕೊಳ್ಬಾರ್ದು ಅಂತ ಅಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಇದು ಆ ಕೆಟ್ಟದ್ದನ್ನೇ ನೋಡೋ ಅಭ್ಯಾಸ ಇರುತ್ತೆ, ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೋಸ್ಕರನೇ ಕಸದಲ್ಲಿ ರಸ, ಮಾತಾಜಿಯವರು ಹೇಳ್ತಾರೆ, ಜಂಗಲ್ ಮೇ ಮಂಗಲ್ ಬನಾಯ, ಹಾಗೆ ಅಂತ. ಇದಲ್ಲದೆ ಪರಮೇಶ್ವರನು ನಿತ್ಯನು, ಪ್ರಾಣ ಶರೀರಗಳು, ಈ ಪರಮಾತ್ಮನು ನಿತ್ಯ. ಅದಕ್ಕೆ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನಿತ್ಯ, ಅವನು ನಿತ್ಯವೂ ಶುದ್ಧವೇ. ಅವನ ಅಶುಚಿ ಅಂತ ಅನ್ನೋದು ಅಡ್ರೆಸ್ಸೇ ಇಲ್ಲ. ಯಾಕೆ ಹೇಳಿ, ಈಗ ಗಲೀಜಾಗಬೇಕಾದ್ರೆ ಇನ್ನೊಂದು ಕೊಳಕ್ಕೆ ಬಂದು ಸೇರಬೇಕು, ಅವನೊಬ್ಬನೇ ಇರೋದು, ಯಾವುದ್ರ ಕೊಳಕ್ಕೆ ಬಂದು ಸೇರಬೇಕು, ಸಾಧ್ಯ ಇಲ್ಲ. ಅದಕ್ಕೆ ಅವನ ಅದ್ವಿತೀಯ ಅನ್ನೋದು. ಮತ್ತು ಬಂಧನ ಆಗಬೇಕು, ಎರಡಿದ್ದರೆ ಇದು ಬಂದು ಇನ್ನೊಂದು ಬೇಡಿ ಹಾಕಬೇಕು. ಎರಡು ಎಲ್ಲಿದೆ ಅಂತ ಪ್ರಶ್ನೆ ಇಲ್ಲ. ನಿತ್ಯ ಶುದ್ಧ ಬುದ್ಧ ಅಂದರೆ ಅವನು ಯಾವತ್ತು ಅರಿವಿನ ಸ್ವರೂಪ. ಅರಿವು ಅಂತಂದರೆ ಬೆಳಕು, ಜ್ಞಾನ ಎಲ್ಲ. ನಮ್ಮ ಎಚ್ಚರದಲ್ಲಿ ನಮ್ಮ ಮನಸ್ಸಿದೆಯಲ್ಲ ಅರಿವು, ಅದು ವಿಶೇಷವಾದ ಅರಿವು. ಇಷ್ಟಿಷ್ಟೇ ಅರಿಯೋದು, ಪ್ರತ್ಯಯನ ಎಬ್ಬರಿಸ್ಕೊಂಡು ಅದು ಮಾಡಬೇಕು. ಅದಕ್ಕೆ ಇಂದ್ರಿಯಗಳು ಬೇಕು, ಬೆಳಕು ಬೇಕು, ಹಿಂದೆಗಡೆ ಮನಸ್ಸು ಸೇರಬೇಕು, ಬುದ್ಧಿ. ಇಷ್ಟು ರಾಮಾಯಣ. ಆದರೆ ಪರಮಾತ್ಮನ ಅರಿವಿದೆಯಲ್ಲ, ಅದು ಬರೀ ಅರಿವು. ಇವಾಗ ಇರುವಿನ ವಿಚಾರ ನೋಡ್ತಾ ಇದ್ದೀವಿ. ನಾನು ಗಾಢನಿದ್ರೆಯಲ್ಲಿ ಇದ್ದೆ ಯಾತ್ರಿಂದ ಗೊತ್ತಾಯಿತು, ಅರಿವಿನಿಂದ ಗೊತ್ತಾಯಿತು, ಆ ಬೆಳಕಿನಿಂದ ಗೊತ್ತಾಯಿತು, ಜ್ಞಾನದಿಂದ ಗೊತ್ತಾಯಿತು. ಅದಕ್ಕೋಸ್ಕರನೇ ಅದಕ್ಕೆ ನಿತ್ಯ ಶುದ್ಧ ಬುದ್ಧ. ಬುದ್ಧ ಅಂದರೆ ಅದೇ ಅರಿವು, ಬೆಳಕು, ಜ್ಞಾನ, ಜ್ಯೋತಿ, ಎಲ್ಲ ಒಂದೇ. ಮುಕ್ತ ಸ್ವರೂಪ. ಅವನು ಬಂಧನನೇ ಇಲ್ಲ. ಎರಡಿದ್ದರೆ ಅಲ್ಲಿ ಬಂಧನ ಆಗಬೇಕು. ಬೇಡಿ ಹಾಕೋರು ಯಾರಿದ್ದಾರಲ್ಲ ಅವನಿಗೆ, ಅವನೊಬ್ಬನೇ ಇರೋದು ಅಷ್ಟೇ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಶರೀರಾದಿಗಳು, ನೀವು ನೋಡಿ ಇದರ ಕತೆ ಕಂಪ್ಲೀಟ್ ವಿರುದ್ಧ. ಇದು ಅನಿತ್ಯ, ಅಶಾಶ್ವತ, ದುಃಖ. ಅದಕ್ಕೆ ಜನ್ಮ ಮೃತ್ಯು, ಜರ ವ್ಯಾಧಿ, ದುಃಖ ದೋಷಾನುದರ್ಶನ. ಹುಟ್ಟದಾಗ್ಲಿಂದ ಇನ್ನು ಗರ್ಭೋಪನಿಷತ್ತಂತಿದೆಯಂತೆ, ತಾಯಿಯ ಗರ್ಭದಲ್ಲಿದ್ದಾಗ ಎಷ್ಟು ರಾಮಾಯಣ ಅನ್ನೋದು ಆ ಗರ್ಭೋಪನಿಷತ್ನಲ್ಲಿ ಹೇಳ್ತಾರೆ. ಅದನ್ನು ಸೇರಿಸ್ಕೊಂಡು ಆಮೇಲೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ ಎಲ್ಲವೂ ಇದನ್ನ ಮೇಲಕ್ಕೆ ಹಾಕ್ತಾ ಇರಬೇಕು. ಸ್ವಾಮಿಗಳನ್ನ ಒಬ್ಬರು ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ಇವನ್ನೇ ಹೇಳ್ತೀರಾ? ನಿಮ್ಮ ಈ ಇಂಡಿಯನ್ ಕಲ್ಚರೇ ಇಂಥದ್ದು, ಮೂರತ್ತು ನೆಗೆಟಿವ್ ಕೂತ್ಕೊಂಡು ಯೋಚನೆ ಮಾಡ್ತೀರಾ. ನೋಡಿ, ನೆಗೆಟಿವ್ ಅಂತಂದಿದ ತಕ್ಷಣ ಈಗ ತಾನೇ ನಾವು ಆ ಥರ ಹೇಳಿದ್ವಿ. ಇದಕ್ಕೆ ನೆಗೆಟಿವ್ ಅಂತಂದರೆ ಹಿಂಗೆ ಯಾಕೆ ಯೋಚನೆ ಮಾಡ್ತೀರಿ ನೀವು, ಅದರಲ್ಲಿ ಪಾಸಿಟಿವ್ ನೋಡಿ ಅಂತ ಹೇಳೋರು ಪಡ್ಕೊಳ್ಳೋರು ಇರ್ತಾರೆ. ಆದರೆ ಇಲ್ಲಿ ನಮ್ಗೆ ಇದಕ್ಕೆ ಸಾಧನೆ ರೂಪದಲ್ಲಿ ಹೇಳಿದೆ.
ಯಾಕೆ ಅಂತಂದರೆ ಈ ಪ್ರಪಂಚ ಅನಿತ್ಯ ಅಶಾಶ್ವತ, ಇಲ್ಲಿ ದುಃಖವೇ ದುಃಖಾಲಯ ಅಂತ ಮೆಲುಕು ಹಾಕಿದಾಗ ನನಗಿಲ್ಲಿ ವೈರಾಗ್ಯ ಬರೋದಕ್ಕೆ ಎಲ್ಲಿ ಹೇಳ್ತಾರೋ ಅಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡ್ಕೊಂಡು ಮಾಡಬೇಕು. ಎಲ್ಲದಕ್ಕೂ ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ ಅಂತ ಅಲ್ಲಿ ಅದಕ್ಕೋಸ್ಕರ ಪ್ರಾಣ ಶರೀರಗಳು ಇವು ಅನಿತ್ಯ. ಆ ಶರೀರ ಯಾವ ವಿಕಾರ ಹೊಂದಲಿ, ಆತ್ಮನಾಗಿರುವ ಪರಮೇಶ್ವರನಿಗೆ ಅದು ಒಂದಿಷ್ಟೂ ಕೂಡ ವಿಕಾರ ಹೊಂದೋ ಹಾಗಿಲ್ಲ. ಹಾಗೆ ಒಡವೆ ಏನು ಆಕಾರ ಇರಲಿ, ಅದಕ್ಕೆ ಏನು ಡ್ಯಾಮೇಜ್ ಆಗಲಿ, ಚಿನ್ನಕ್ಕೆ ಏನೇನೋ ಆಗಲ್ಲ. ಹಾಗೆ ವಿಕಾರಗಳೆಲ್ಲ ಕೊನೆ ವಿಕಾರವೆಂದರೆ ವಿನಾಶ. ವಿಕಾರ ಅಂತಂದರೆ ಬದಲಾವಣೆ ಆಗ್ತಾ ಇರೋದು ವಿಕಾರಗಳು. ಅವಸ್ಥೆಗಳು ವಿಕಾರ ಆಗೋದಿಲ್ಲ, ಆತ್ಮನೂ ವಿಕಾರ ಆಗೋದಿಲ್ಲ. ಕೊನೆಯದು ಮ್ಯಾಕ್ಸಿಮಮ್ ಏನಾಗುತ್ತೆ, ಒಂದು ವಸ್ತು ಡ್ಯಾಮೇಜ್ ಆಗ್ಬೋದು, ಕೊನೆಗೇನಾಗುತ್ತೆ ನಾಶ ಆಗ್ಬಿಡ್ಬೋದು, ಅಷ್ಟೇ, ಸತ್ತು ಹೋಗ್ಬಿಡ್ಬೋದು. ಪ್ರಾಣಿಗಳು ಅನವತರವಾಗಿ ಒಂದಾಗುತ್ತಲೊಂದು ಸಾಯ್ತಲೇ ಇದ್ದರೂ ಅವುಗಳ ಆತ್ಮನು ನಾಶ ಆಗೋದಿಲ್ಲ. ಅವನ ಆತ್ಮ ಇದ್ದಾನಲ್ಲ, ಅವನು ನಾಶ ಆಗೋದಿಲ್ಲ. ಆದರೆ ಮತ್ತು ಅವನು ಮತ್ತು ನಮಗೇನು ಉಪಯೋಗ ಅವನಿಂದ? ಅವನು ನಾಶ ಆಗೋಂಗಿದ್ರೆ ಅವನು ಆಗೋದಿಲ್ಲ. ಅದಕ್ಕೆ ಅವನು ನಿತ್ಯವೂ ಇರ್ತಾನೆ ಅಂತ. ಜ್ಞಾನವು ಸರ್ವತ್ರ ಸಮಭಾವನೆಯಿಂದ ಉಂಟಾಗುತ್ತೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. ಸ್ವಲ್ಪ ಇದೆ ಈ ಟಾಪಿಕ್ನಲ್ಲಿ ನೋಡೋಣ ಯಾರಿಗಾದರೂ. ಓಂ ಶಾಂತಿ ಶಾಂತಿ.